ನಿಮ್ಮ ಕತೆ ಏನು? ಏನಿಲ್ಲ ಸರ್, ಏನು ಇಲ್ವಾ? ತುಂಬಾ ಮಾತಾಡ್ಬೇಕು ಅನಿಸ್ತು. ತುಂಬ ಮಾತಾಡಬೇಕು. ಏನು ತುಂಬ ಮಾತಾಡ್ಬೇಕು ನೀವು? 4 days ಇಂದ ಮೆಸೇಜ್ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೀನಿ. ರಿಂಗ್ ಆಗುತ್ತೆ, ರಿಸೀವ್ ಮಾಡಲ್ಲ, ಆಮೇಲೆ ಬಿಸಿ ಬರುತ್ತೆ. ಇವತ್ತು ಎಷ್ಟು ಶಿವಪ್ಪ ಹೇಳಿದೀನೋ ನಿಜವಾಗ್ಲೂ ಗೊತ್ತಿಲ್ಲ. ತುಂಬಾ ಮನ್ಸಾರಿ ಶಿವಪ್ಪ ಅಂತ ಹೇಳಿದಾಗ ಅದು ಡೆಫಿನೆಟ್ಲಿ ಆಗುತ್ತದು, 100% ಆಗುತ್ತೆ. ಸತ್ಯ. ಆತ ಯಾರನ್ನು ಕೈ ಬಿಡಲ್ಲ. ಹೌದು ಸರ್. ಹೇಳ್ತಾಯಿ. ಏನಿಲ್ಲ ಸರ್, ನಮ್ಮಪ್ಪ ಅವ್ರಿಗೆ 9 ಜನ ಮಕ್ಳು. 9? ಓ ದೇವರೇ, ನೀವೆಷ್ಟನೇವರು ನವಗ್ರಹದಲ್ಲಿ? ನನ್ ಲಾಸ್ಟ್. ನೀವೇ ಕಡೆ ಗ್ರಹ? ನಾನೇ ಕಡೆ ಗ್ರಹ. ಎಲ್ಲಾ ಗ್ರಹಗಳು ಸೇರಿ ನನ್ಗೆ ಒಕ್ಕರ್ಸ್ಕಂತು ಅನ್ಸುತ್ತೆ. ಹೇಳವ. 9 ಜನ ಮಕ್ಕಳು, ಅದ್ರಲ್ಲಿ ಗಂಡ್ ಮಕ್ಳು ಎಷ್ಟು ಜನ, ಹೆಣ್ಮಕ್ಳು ಎಷ್ಟು ಜನ? 4 ಜನ ಗಂಡ್ಮಕ್ಳು, 5 ಜನ ಹೆಣ್ಮಕ್ಳು. ಒಬ್ರಣ್ಣ ಹುಟ್ಟುವಕ್ಕೆ ಸುತ್ತೋದ್ರು. ಆಮೇಲೆ 8 ಜನ ಉಳ್ಕೊಂಡ್ವಿ. ಒಬ್ರು ಆಕ್ಸಿಡೆಂಟಲ್ ತೀರೋದ್ರು. 6 years ಆಯ್ತು. ಅಪ್ಪ ಇಲ್ಲ, ಅಪ್ಪ ತೀರೋದ್ರು. ನಿಮ್ಗೆ ಎಷ್ಟು ವರ್ಷ? ಇವಾಗ 41 ಸರ್. 41? ಹೌದು. ಓಕೆ. ಅಪ್ಪ ಸತ್ತೋದ್ರು. ಅದಕ್ಕೆ ಅಪ್ಪ ಇದ್ದಾಗ್ಲೇನೆ ನನಗೆ ಮದ್ವೆ ಆಯ್ತು. 2000 ಫೆಬ್ರವರಿನಲ್ಲಿ ಮದ್ವೆ ಆಯ್ತು. ಓಕೆ. ಅವಾಗಿನ ಕಾಲ ಗೊತ್ತಿಲ್ಲ ಸರ್, ವರದಕ್ಷಿಣೆ ಕೊಡಕ್ ಆಗಲ್ಲ ಅಂತ ಯಾರೋ ಒಬ್ರು ಕಟ್ಟಿ ನಿಮ್ಮ ಮಗಳದ್ದು ಜವಾಬ್ದಾರಿ ಕಳ್ಕೊಂಡ್ರೆ ಸಾಕು ಅಂತಾರೆ. ಆತರ ಯಾರೋ ಒಬ್ರು ಬಿಕಾರಿಯನ್ನು ಕೊಟ್ಟು ಮದ್ವೆ ಮಾಡಿದ್ರು. ಆಮೇಲೆ ಯಾರೋ ಅಂದ್ರೆ ಚಿಕ್ಕಮ್ಮ ತಮ್ಮಂಗೆ ಕೊಟ್ಟು ಮದ್ವೆ ಮಾಡಿದ್ರು. ಬಟ್ ಅವ್ರು ನನ್ಗೆ ಅವಾಗ್ಲೇ 18 years, ಅವ್ರು ನನ್ಗಿಂತ 20 ವರ್ಷ ದೊಡ್ಡವ್ರು. ಅವ್ರಿಗೆ ಮದ್ವೆ ಮಾಡ್ಕೊಟ್ರು. ಅವ್ರಿಗೆ ಆಫ್ ಮೆಂಟಲ್ ಇತ್ತು. ಬಟ್ ಆ ಟೈಮ್ ನಲ್ಲಿ ನಮ್ಮ ಮನೇಲೆಲ್ಲ ದೊಡ್ಡ ಕುಟುಂಬ, 5 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು, ಯಾರೋ ಒಬ್ಬೊಬ್ರೆ ಸಾಕು, ಮುಂದಕ್ಕೆ ಹೋದ್ರೆ ಸಾಕು ಅನ್ನಂಗ ಆಗಿತ್ತು ಅವ್ರಿಗೂ. ನಾನೇನ್ ಬೇಕು ಅಂತ ಅವ್ರ ಮನೇಲಿ ಹುಟ್ಟಿರ್ಲಿಲ್ಲ. ಏನೋ ದರಿದ್ರ ಗೊತ್ತಿಲ್ಲ. ಅಂದ್ರೆ ಅಪ್ಪ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಆಮೇಲೆ ಮದ್ವೆ ಮಾಡ್ಕೊಟ್ರು. ಮದ್ವೆ ಮಾಡ್ಕೊಟ್ಟಿ ಒಂದು 3 months ಏನೋ ಆಯ್ತು. ದೊಡ್ಡ ಗಲಾಟೆ ಇತ್ತು. ಗಲಾಟೆನಲ್ಲಿ ಅವರು ತೀರೋದ್ರು. ಏನ್ ಗಲಾಟೆ? ಏನೋ ಫ್ಯಾಮಿಲಿನಲ್ಲಿ ಇದೆ, ಮದ್ವೆ ವಿಷಯಕ್ಕೆ ಗಲಾಟೆ ಆಯ್ತು. ಅವ್ರಿಗೆ ಒಬ್ರು ತಮ್ಮ ಇದ್ರು. ಅವ್ರ ತಮ್ಮನ ಮಕ್ಳೆಲ್ಲ ದೊಡ್ಡವರು. ಆಗ್ಲೇ SLC ಓದೋ ಹುಡುಗರು ನನ್ನ ಮದ್ವೆ ಮಾಡ್ಕೊಂಡು ಹೋದಾಗ ಅವ್ರ ತಮ್ಮನ ಮಕ್ಳೇನೆ. ಅಂದ್ರೆ ಚಿಕ್ಕಪ್ಪನ ಮಕ್ಳು? ಅಂದ್ರೆ ಆ ಜಗಳದಲ್ಲಿ ನಿಮ್ ತಂದೆನ ಕೊಂದ್ರ? ಇಲ್ಲ ಸರ್, ನಮ್ ತಂದೆ ಸ್ಟ್ರೋಕ್ ಆಗಿತ್ತು. ಆಮೇಲೆ ನನ್ ಮದ್ವೆ ಆದ್ಮೇಲೆ ಸತ್ತೋಗಿತ್ತು ಅವ್ರು, ನಮ್ ತಂದೆ. ಸರಿ, ಆಯ್ತು. ಅಂದ್ರೆ ನಿಮ್ ಮದ್ವೆ ಆದ್ಮೇಲೆ ನಿಮ್ ತಂದೆ ತೀರ್ಕೊಂಡ್ರು? ಅಷ್ಟೊತ್ತಿಗೆ ನಂದು ಗಲಾಟೆ ಆಗಿತ್ತು. ಏನ್ ಗಲಾಟೆ? ಮದ್ವೆ ಮಾಡ್ಕೊಟ್ರು. ಆಮೇಲೆ ನನ್ ಮದ್ವೆ ಮಾಡ್ಕೊಟ್ಟವ್ರಿಗೆ ನನ್ಗೆ ಮೈದ ಒಬ್ರು ಇದ್ರು ಸರ್. ಅವ್ರ ಮಕ್ಳೇನೆ ಆಗ್ಲೇ SLC ಮಕ್ಳು. ಇವ್ನು ಆತ್ಮಂಟ್ಲು ಅಂತ ಫಸ್ಟ್ ಮದ್ವೆ ಮಾಡಿದ್ರಂತೆ, ಗೊತ್ತಿಲ್ಲ. ಅವ್ರು ಏನಾದ್ರು ಅಂತ ಗೊತ್ತಿಲ್ಲ ನನ್ಗೂನು. ನನ್ಗೆ ಇನ್ನೂ ಹೋಗಿನ ಚಿಕ್ಕ ವಯಸ್ಸು. ಸರಿ ಅಂದ್ಬಿಟ್ಟು ಇವ್ನ್ಗೆಲ್ಲ ದುಡ್ಡು ಕಾಸೆಲ್ಲ ತೋರ್ಸಿ ಅಪ್ಪ ಅಮ್ಮಂಗೆ ಆಸೆ ಹುಟ್ಟಿಸ್ಬಿಟ್ಟು ಮದ್ವೆ ಮಾಡ್ಕೊಟ್ರು. ನನ್ಗಿಂತ 22 ವರ್ಷ ದೊಡ್ಡವರು. 22 ವರ್ಷ ದೊಡ್ಡವರು? ನಿಮ್ಗೆ ಅವಾಗ ಎಷ್ಟು ವರ್ಷ? 18 years. ನಿಮ್ಗೆ 18 ವರ್ಷ, ಅವ್ರು 22 ವರ್ಷ ದೊಡ್ಡವರು. ಅಂದ್ರೆ ಹೆಚ್ಚು ಕಮ್ಮಿ ಅವರಿಗೆ 38 ವರ್ಷನಾ? 38-40 ಆಗಿತ್ತು. ಚಿಕ್ಕಮ್ಮನ ತಮ್ಮ ದುಡ್ಡು ಕಾಸಲ್ಲೆಲ್ಲ ಜೋರಾಗದೆ, ಜಮೀನ್ ಜೋರಾಗೈತೆ ಅಂತ ಮಾಡ್ಕೊಟ್ರು. ಅಪ್ಪ ನಮ್ ತಂದೆಯವ್ರಿಗೆ ಇಷ್ಟ ಇರ್ಲಿಲ್ಲ. ನಮ್ಮಮ್ಮ ಅವರು ಇನ್ನೊಂತ ರಾಜ್ಕುಮಾರ್ನ ತಗೊಂಬಂದ್ ಕಟ್ತೀಯ ನಿನ್ ಮಗಳಿಗೆ, ಹಂಗೆ ಹಿಂಗೆ ಅಂತ ನಮ್ಮಪ್ಪ ಹತ್ರ ಜಗಳ ಮಾಡಿ ಮದ್ವೆಗೆ ಒಪ್ಪಿಸಿದ್ರು. ಮದ್ವೆ ಮಾಡ್ಕೊಟ್ರು. ಫೆಬ್ರವರಿಗೆ ಮದ್ವೆ ಆಯ್ತು. ಮಾರ್ಚ್ ಏಪ್ರಿಲ್ಗೆ ಅವ್ರು ಹೋಗ್ಬಿಟ್ರು. ಯಾರು? ನಮ್ಮ ಯಜಮಾನ್ರು. ಏನಾಗಿತ್ತವ? ಅವ್ರು ಆಫ್ ಮೆಂಟಲ್ ಸರ್. ಅವರು
ಅವ್ರಿಗೆ ತಲೆಗೇಟ್ ಆಗಿತ್ತಂತೆ, ಅವಾಗ ಗೊತ್ತಿಲ್ಲ ನಮ್ಗೂನು. ಅವರು ಏನೋ ಎಲ್ಲ ಮುಚ್ಚುಮರೆ ಮಾಡಿ ಮದ್ವೆ ಮಾಡ್ಕೊಂಡ್ರು. ಬಟ್ ಮದುವೆ ಸಮಯದಲ್ಲಿ ಆತ ನಿಮ್ಮ ಜೊತೆ ಸರಿ ಇದ್ರಾ? ಇಲ್ಲ ಸರ್, ಬಟ್ ಯಾವಾಗ್ಲೂ ಜಗಳ ಇರೋದು. ಬಟ್ ಅಂಥವ್ರಿಗೆ ನಮ್ಮ ಮಗಳು ಕೊಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಮನೆಯವ್ರಿಗೆ ಗೊತ್ತಿತ್ತಾ ಆತನ ಬಗ್ಗೆ? ಗೊತ್ತಿತ್ತು, ಬಟ್ ನಮ್ಮಪ್ಪ ಅವ್ರಿಗೆ ಅಷ್ಟೊಂದಾಗಿ ವಿಷಯಗಳು ತಿಳಿಸಿರ್ಲಿಲ್ಲ. ನಮ್ ಚಿಕ್ಕಮ್ಮ ನಮ್ ಚಿಕ್ಕಪ್ಪ ಅವ್ರಿಗೆ ಗೊತ್ತಿತ್ತು. ಅವರೆಲ್ಲ ಮುಚ್ಚುಮರೆ ಮಾಡ್ಬಿಟ್ರು. ಮುಚ್ಚುಮರೆ ಮಾಡಿ ನಮ್ಮ ಅಣ್ಣ ಅವ್ರಿಗೆ, ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರಿಗೂ ನಂಬಿಸಿದ್ರು, ಏನಿಲ್ಲ ಒಳ್ಳೆ ಹುಡ್ಗ ಹಿಂಗೆ ಹಿಂಗೆ ಅಂತ. ಅವ್ರಿಗೆ ಫಸ್ಟ್ ಮದ್ವೆ ಆಗಿತ್ತಂತೆ. ಮದ್ವೆ ಅವ್ರ ಹೆಂಡತಿನೂ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಈ ರೀತಿ ಗೊತ್ತಾದ್ಮೇಲೆ. ಆಮೇಲೆ ಇವರು ನನ್ನನ್ನ ಗಂಟ ಹಾಕಿದ್ರು. ಆಮೇಲೆ ಫೆಬ್ರವರಿ ಮದ್ವೆ ಆಯ್ತು. ಮಾರ್ಚ್ ಏಪ್ರಿಲ್ ಎಂದು ಮೇ ತಿಂಗಳಲ್ಲಿ ಹೋದ್ರು ಅವರು. ಅದೇ ಹೋಗ್ತಾ ಇರೋ ಗಾಡಿಗಳಿಗೆ ಅಡ್ಡ ಅವ್ರಾಗ ಅವ್ರನ್ನೇ ಹೋಗಿ ಹಾಫ್ ಮೆಂಟಲ್ ಅಲ್ವಾ, ಅವ್ರು ಏನ್ ಮಾಡ್ತಾರೆ, ಎಲ್ಗ ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ. ಒಂದ್ಸಲ ಬ್ರೈನ್ ಚೆನ್ನಾಗಿರುತ್ತೆ, ಮತ್ತೊಂದ್ಸಲ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಆತರ ಇದ್ರು. ಆಮೇಲೆ ತೀರೋದ್ಮೇಲೆ ಅಮ್ಮ ಮನೇಲೆ ಇದ್ದೆ. ಅಮ್ಮ ಮನೇಲಿ ಇದ್ಮೇಲೆ 3 ಜನ ಅಣ್ಣದಿರು. 3 ಜನ ಅಣ್ಣವ್ರಿಗೂ ಮದ್ವೆ ಆಗಿತ್ತು. ಇಬ್ರು ಅಣ್ಣಂಗ್ ಮದ್ವೆ ಆಗಿತ್ತು. ಇನ್ನೊಬ್ರು ಅಣ್ಣ ಅವರು ಕೆಲಸ ಮಾಡ್ತಾ ಇದ್ರು. ನಮ್ ದೊಡ್ಡಣ್ಣ ಮತ್ತೊಂದ್ಸಲ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅವ್ರು ಬಂದು ನಮ್ ದೊಡ್ಡಣ್ಣ ಬಂದು ವ್ಯವಸಾಯ ಫುಲ್. ನಮ್ 2ನೇ ಅಣ್ಣ ಬಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್. 3ನೇ ಅಣ್ಣ ಸಣ್ಣ ಪುಟ್ಟ ಕೆಲಸಗಳು ಮಾಡೋರು. ಆಮೇಲೆ 2ನೇ ಇಬ್ರು ಅಜ್ಜಿದಿರು. ನಮ್ದು ದೊಡ್ಡ ಕುಟುಂಬ ಸರ್, 15 ಜನ ಟೋಟಲ್. 15 ಜನ ಮನೆಯಲ್ಲಿ. ಆಮೇಲೆ ಅತ್ತಿಗೆದಿರಿದ್ರು. ಈ ಟೈಮ್ನಲ್ಲಿ ಒಂದ್ ಟೈಮ್ನಲ್ಲಿ ಅಣ್ಣ ನಮ್ಮವನಾದ್ರು, ಅತ್ತಿಗೆದಿರು ನಮ್ಮವ್ರು ಆಗ್ಬೇಕಲ್ಲ. ಕೆಲವೊಂದು ಬಟ್ಟೆಗಳು ಹಾಕಿದ್ರೆ ಸೈಜ್ ಎಲ್ಲ ಕೆಲ್ಸ. ಅವಾಗ್ಲೇನೆ ಕೆಲಸ ಮಾಡಕ್ಕೆ ಸೋಷಿಯಲ್ ವರ್ಕ್ ಅಲ್ಲಿ ಕೆಲಸ ಮಾಡಿದೆ ನಾನು. ಅಲ್ಲೇ ನಮ್ಮೂರ ಹತ್ರ ಸಿಟಿನಲ್ಲಿ. ಅವಾಗೇನೆ ಕೆಲಸ ಮಾಡ್ಕೊಂಡು ಹೆಂಗೋ ನನ್ ಜೀವನ ನಾನು ನೋಡ್ಕೊಂತ ಇದ್ದೆ. ಆಮೇಲೆ ಸಣ್ಣ ಪುಟ್ಟ ಜಗಳ ಆಯ್ತು. ಹೆಂಗೋ ಅಂದ್ರೆ ಅನ್ಕೊಂತಾರೆ, ಈಗ ಅಪ್ಪನ ಮನೆ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ವಲ್ಲ. ದೇವ್ರಿದ್ರು ಸಪೋರ್ಟ್ಗೆ. ಆಮೇಲೆ ನಮ್ ದೊಡ್ಡಪ್ಪನ ಮಗನ್ಗೆ ಅಣ್ಣನ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ವಿ. ಅವ್ರದ್ದು ಲವ್ ಮ್ಯಾರೇಜ್. ಅವನು ಚಿಕ್ಕ ಹುಡುಗನಲ್ಲೇ ಬಂದು ನಮ್ಮ ಮನೇಲಿ ಇಸ್ಕೊಂಡಿದ್ಮೇಲೆ ಅಣ್ಣನ ಮಗಳಿಗೆ ಲವ್ ಮಾಡ್ತಾ ಇದ್ದೆ. ಯಾರಿಗೂ ವಿಷಯ ಗೊತ್ತಾಗ್ತಿಲ್ಲ. ಹುಡುಗಿ ಇನ್ನ 9th ಓದ್ತಿದ್ದಂಗೆ 7 months ಪ್ರೆಗ್ನೆಂಟ್ ಆಗ್ಬಿಟ್ಟೈತೆ. ಯಾರಿಗೂ ಗೊತ್ತಿಲ್ಲ ಮ್ಯಾಟ್ರು. ಇನ್ನು 9ನೇ ಕ್ಲಾಸ್ ಓದ್ಬೇಕಾದ್ರೇನೆ ಪ್ರೆಗ್ನೆಂಟ್. ಅಕ್ಕನ ಮಗ ಅಣ್ಣನ ಮಗಳನ್ನ. ಅದು ಗೊತ್ತಾಗಿ ನಾವೆಲ್ಲರೂ ಸ್ವಲ್ಪ ಹೆಣ್ಮಕ್ಳುಗಳೆಲ್ಲ ರಾಷ್ಟ್ರ ಮಾತಾಡಿದ್ವಿ. ಮನೇಲೆ ಇದ್ಕೊಂಡು ಹಿಂಗೆಲ್ಲ ಮಾಡ್ಬಿಟ್ಟಿಯಲ್ಲ ಹಂಗೆ ಹಿಂಗೆ ಅಂತ. ಅಕ್ಕನ ಮಗ ಅಲ್ಲ. ಅಲ್ಲಿ ಏನೋ ಸ್ವಲ್ಪ ಎಲ್ಲಾರು ನಮ್ಮ ತಂದೆಯವರೆಲ್ಲರೂ ಮಾತಾಡಿ ಹಿಂಗೋ ದೊಡ್ಡ ಮಗಳಿಗೆ ತವ್ರ ಮನೆ ಕಳುತ್ತೆ ಅಂದ್ಬಿಟ್ಟು ಎಲ್ಲಾರು ಖರ್ಚಾಕಿ ದುಡ್ಡು ಹಾಕಿ ಮದ್ವೆ ಮಾಡಿದ್ವಿ. ಅದೇ ಹುಡ್ಗಿನೇ ಮದ್ವೆ ಮಾಡ್ಕೊಂಡ್ವಿ. ಆತನಿಗೆ ಎಷ್ಟು ವರ್ಷ ಆಗ? ಸರ್, ಆ ಹುಡುಗನ್ಗೆ ಎಷ್ಟು ವರ್ಷ ಆಗ? ಆ ಹುಡುಗನ್ಗೆ ಮೇ ಬಿ ನನ್ ವಯಸ್ಸೇ. ನಮ್ಗೆಲ್ಲರಿಗಿಂತ ದೊಡ್ಡ ಅಕ್ಕ ಅಂದ್ರೆ ಲಾಸ್ಟ್ ನಾನು. ನನ್ಗಿಂತ 1 ವರ್ಷ 2 ವರ್ಷ ಚಿಕ್ಕವನು ಇರ್ತಾನೆ. 15 ವರ್ಷ. ನನ್ಗೆ 18 ವರ್ಷ ಅಂದ್ರೆ ಅವನ್ಗೆ 17 years. ಬಟ್ ಆ ಮಟ್ಟಕ್ಕೆ ಮುಂದುವರಿಯೋ ಧೈರ್ಯ ಆಯ್ತಾ ಆತನಿಗೆ? ಹಾಕಿರಲಿಲ್ಲ ಸರ್ ಅಲ್ಲಿ ಹುಡುಗರ್ಗೆ. ನಮ್ಮ ಮನೇಲಿ ಎಲ್ಲಾರು ಹೊರಗಡೆ ಹೋಗ್ಬಿಡೋರು, ಯಾರು ಮನೇಲಿ ಇರ್ತಿರ್ಲಿಲ್ಲ. ಈ ಸ್ಕೂಲ್ ಹುಡುಗಿ ಒಂದ್ ಮನೇಲಿ ಸಿಗೋದಲ್ಲ, ಹಂಗಾಗಿ ಇವರು ಈ ಗ್ಯಾಪ್ ಅಲ್ಲಿ ಲವ್ ಸ್ಟಾರ್ಟ್ ಆಗೈತೆ. ಯಾರಿಗೂ ಹೇಳ್ಕೊಂಡಿಲ್ಲ. ಹಂಗಾಗಿ ಅವ್ರ ಅಮ್ಮಗೆ ಮೇ ಬಿ ಅವ್ರ ಅಮ್ಮರಿಗೆ ಗೊತ್ತಿರುತ್ತೆ ಮಗಳ ವಿಷಯ ಯಾರು ಬಿಟ್ಕೊಡ್ತಾರೆ ಸರ್. ಅದು ವಿಷಯಕ್ಕೆ ನಾನೆಲ್ಲ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ದೆ ಅಂದ್ಬಿಟ್ಟು ನಮ್ಮ ಅಣ್ಣ ಗೌರಿ ಹಬ್ಬದ ದಿವಸನೇ ಚಪ್ಪಲಿಲಿ ಹೊಡೆದ್ಬಿಟ್ರು ನಿಮಗೆ. ಅಂದ್ರೆ ಆ ವಿಚಾರಕ್ಕೆ ಜಾಸ್ತಿ ಮಾತಾಡಿದ್ರಿ ಅಂತ?
ಬಟ್ ಆ ವಿಚಾರವನ್ನು ನಿಮ್ಮ ಅಣ್ಣ ವಿರೋಧಿಸ್ತಿರ್ಲಿಲ್ವಾ, ಅಂದರೆ ಅದು ತಪ್ಪು ಅಂತ? ಅದು ಅವ್ರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅವರು ವ್ಯವಸಾಯದ ಕಡೆ ಗಮನ ಕೊಟ್ರು. ಅಲ್ಲ, ಮದುವೆ ಆಯಿತು, ಮದುವೆನೇ ಮಾಡಿದ್ರಿ, ಬಟ್ ಅದಕ್ಕಿಂತ ಮುಂಚೆ ಗೊತ್ತಾದಾಗ ಅವ್ರು ವಿರೋಧಿಸ್ಲಿಲ್ವಾ? ಗೊತ್ತಿಲ್ಲ ಸರ್, ಅದು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರ ಮಧ್ಯೆ ಏನ್ ನಡೀತು ಅಂತಾನೆ ಗೊತ್ತಿಲ್ಲ. ನಮ್ಮ ಅತ್ತಿಗೆ ಅವರು ನನ್ನನ್ನು ಎತ್ಕೊಟ್ಬಿಟ್ರು, ಎಲ್ಲ ನಿಮ್ ತಂಗಿಯಿಂದಾನೇ ಆಗಿತ್ತು ಅಂತ. ನೀವು ಆ ಸಮಯದಲ್ಲಿ ನಿಮ್ಮ ತವ್ರ ಮನೇಲೇ ಇದ್ರಿ? ಇಲ್ಲ ಸರ್, ನಾನು ಹೊರಗಡೆ ಕೆಲ್ಸದ ಮೇಲೆ ಇದ್ದೆ. ನಾನು ಬೇರೆಯವ್ರ ಮನೆಯಲ್ಲಿ ಮಗು ನೋಡ್ಕೊಳ್ಳೋದು ಆ ತರ ಹೋಗಿ ನಾನು ಯಾವಾಗ ನಮ್ಮ ಅಣ್ಣ ಮತ್ತೆ ಎಲ್ಲ ಸ್ವಲ್ಪ ಕಿರಿಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಆ ಟೈಮ್ನಲ್ಲಿ ನಾನು ಅಮ್ಮ ಅಪ್ಪನ ಮನೆ ಬಿಟ್ಬಿಟ್ಟೆ. ಅಂದ್ರೆ ಬೇಬಿ ಕೇರಿಂಗ್ ಅಂತ ಅದು ಪರ್ಸನಲ್ ಆಗಿ ಮಾಡ್ಕೊಳಕ್ಕೆ ಅಂತ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ. ಅದು ನನಗೆ ಗೊತ್ತೇ ಇಲ್ಲ, ಇವರು ಮಧ್ಯದಲ್ಲಿ ಈ ತರ ನಡೆದಿರೋದೇ ಗೊತ್ತಿಲ್ಲ. ನನ್ನ ಮನೆ ಬರ ನೋಡಿ, ಅದೇ ಟೈಮ್ನಲ್ಲಿ ನಂಗೆ ಏನೋ ಹುಷಾರಿರ್ಲಿಲ್ಲ. ನಾನು ಲೀವ್ ತಗೊಂಡು ಊರಿಗೆ ಹೋದೆ. ರಾಮಮೂರ್ತಿ ನಗರದಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಅಲ್ಲಿಂದ ಲೀವ್ ತಗೊಂಡು ಊರಿಗೆ ಹೋದ್ರೆ ಅಲ್ಲಿ ಇದು ವಿಷಯ ನಡೆದಿದೆ ನನಗೆ ಗೊತ್ತಿಲ್ಲ. ಹಂಗಾಗಿ ನಾವು ಸ್ವಲ್ಪ ಎಲ್ಲ ನಮ್ಮ ಅಕ್ಕನು ಅದೇ ಊರಿಗೆ ಒಬ್ಬರನ್ನ ಕೊಟ್ಟಿದೀವಿ. ಅವ್ರ ಮನೆಗೆ ಜಾಸ್ತಿ ಹೋಗೋದು ನಾನು. ನಮ್ಮಪ್ಪ ಮನೆಗಿಂತ ಅದೇ ನನ್ಗೆ, ಅವ್ರು ನಮ್ಮ ಅಕ್ಕನೇ ನನ್ಗೆ ಅಮ್ಮ. ಅವ್ರ ಮನೆಗೆ ಹೋಗ್ತಿದ್ದಿತ್ತು ಆ ಟೈಮ್. ಈ ಅಕ್ಕನ ಮಗಂದೇ ಈ ತರ ಆಗಿರೋದು? ದೊಡ್ಡ ಅಕ್ಕ ಅದೇ ಊರಿಗೆ ಕೊಟ್ಟಿರೋದು 3ನೇ ಅಕ್ಕ. ದೊಡ್ಡ ಅಕ್ಕ ಬಂದು ಸಿಟಿನಲ್ಲಿ ಇದ್ದಾರೆ. ಸರಿ, ಮುಂದೆ ಹೇಳವ. ಹಂಗಾಗಿ ಒಂದು ಮಣ್ಣ ಗೌರಿ ಹಬ್ಬದ ದಿವಸ ಚಪ್ಪಲಿಲಿ ಹೊಡ್ಬಿಟ್ಟ ಸರ್. ಗೌರಿ ಹಬ್ಬದ ದಿವಸ? ಅವತ್ತೇ ಡಿಸೈಡ್ ಮಾಡಿದೆ, ಎಷ್ಟು ದಿವಸ ಇದ್ರು ತವ್ರ ಮನೇಲಿ ಇರೋದು ಚೆನ್ನಾಗಿರಲ್ಲ. ಅಣ್ಣ ನಮ್ಮವನಾದ್ರೂ ಅದಕ್ಕೆ ನಮ್ಮವಳಾಗಲ್ಲ, ಒಂದ್ ಟೈಮ್ ಅಣ್ಣನು ನಮ್ಮವನಾಗಲ್ಲ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅವತ್ತು ಮನೆ ಬಿಟ್ಟೆ. ಗೌರಿ ಹಬ್ಬದ ದಿವಸ ಮನೆ ಬಿಟ್ಟೆ, ಯಾರಿಗೂ ಹೇಳಲಿಲ್ಲ. ಮನೆ ಬಿಟ್ಟು ಬಂದ್ಬಿಟ್ಟೆ. ಬೆಂಗಳೂರು ಸಿಟಿ ನಂಗೆ ತುಂಬಾ ಅಂದ್ರೆ ತುಂಬಾ ಅಷ್ಟು, ನಂಗೆ ಈ ಸಿಟಿನೇ ಗೊತ್ತಿರ್ಲಿಲ್ಲ. ನಮ್ಮೂರ್ ಬಿಟ್ಟು ಹೊರಗಡೆ ಹೋಗ್ತಿರ್ಲಿಲ್ಲ ನಾನು. ಅಂತ ಪ್ಲೇಸ್ ಅಲ್ಲಿ ಬಂದು ಡಿಸೈಡ್ ಮಾಡಿ ಅವತ್ತು ಮನೆ ಬಿಟ್ಟೆ. ಮೆಜೆಸ್ಟಿಕ್ ಅಲ್ಲಿ 1 ನೈಟ್ ಎಲ್ಲ ಕಳ್ದಿದೀನಿ ಸರ್. ಮೆಜೆಸ್ಟಿಕ್ ಅಲ್ಲಿ ಯಾರು ಗೊತ್ತಿಲ್ಲ ನನಗೆ. ನನ್ನ ಹತ್ರ 100 ರೂಪೀಸ್, ಅವಾಗ 100 ರೂಪೀಸೇ 1000 ರೂಪೀಸ್ ಅನ್ನೋ ಲೆಕ್ಕ. ನಾನದು ಹೂವ ಬಿಡ್ಸಕ್ ಹೋಗಿ 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 ಕೂಡಿಕ್ಕಿದ್ದು ಅದು ಯಾರಿಗೂ ಗೊತ್ತಿರ್ಲಿಲ್ಲ. ಹೆಂಗೆ ಕೂಡಿಟ್ರು ನಮ್ಮ 3ನೇ ಅಣ್ಣ ಕದ್ಕೊಂಡು ಹೋಗ್ಬಿಡೋನು. ಆದ್ರೂನು ಅದ್ರಲ್ಲೆಲ್ಲ ಕೂಡಿಟ್ಟಿ 100 ರೂಪಾಯಿ ಅಂದ್ರೆ ಅವಾಗ 500 ರೂಪಾಯಿ 1000 ರೂಪಾಯಿ ಅನ್ನೋ ತರ ಲೆಕ್ಕ ಇತ್ತು ನಮ್ಗೆ. ಅವಾಗ ಬಂದು ನೀವು ಮೆಜೆಸ್ಟಿಕ್ ಬಂದಾಗ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಏನ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ಒಟ್ನಲ್ಲೆಲ್ಲ ನಾವು ಹೋಗಿ ಪ್ರಾಣ ಕಳ್ಕೊಬೇಕು. ಅದ್ರಲ್ಲೆಲ್ಲ ಕೂಡಿಟ್ಟಿ ಬದುಕಿದ್ರೆ ಬದುಕೋಣ, ಬದುಕಕ್ಕಾಗಿಲ್ಲ. ಅಂದ್ರೆ ಈ ನರಕಕ್ಕಿಂತ ಹೊರಗಡೆನೆ ನರಕ ಒಳ್ಳೇದು ಅಂತ? ಹೌದು. ಅಲ್ಲಿ ಬಂದ್ಬಿಟ್ಟೆ. ಬಂದು ಬರ್ಬೇಕಾದ್ರೆ ನಾನು 4 ಗಂಟೆ ಮೆಜೆಸ್ಟಿಕ್ ಬಂದಾಗ ನಂಗೆ ಎಲ್ಲಿ ಬಸ್ ಹತ್ಬೇಕು, ಎಲ್ಲಿ ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ. ಕಂಡಕ್ಟರ್ ಕೇಳಕ್ ಭಯ, ಅವ್ರು ಏನ್ ಅನ್ಕೊಂತಾರೋ ಅಂತ. ಹಂಗು ಒಬ್ರು ಕಂಡಕ್ಟರ್ಗೆ ಹೇಳ್ದೆ ಸರ್ ಮೆಜೆಸ್ಟಿಕ್ ಹೋಗ್ಬೇಕು ಅಂತ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಸಿದ್ರು. ಆ ಕಡೆ ಯಾವ ಕಡೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಬಸ್ ಬರ್ಬೇಕಾದ್ರೆ ನಾನು 4 ಗಂಟೆ ಮೆಜೆಸ್ಟಿಕ್ ಬಂದಾಗ ನಂಗೆ ಎಲ್ಲಿ ಬಸ್ ಮೆಜೆಸ್ಟಿಕ್ ಅಲ್ಲಿ ಬಂದು ಕುತ್ಕೊಂಡೆ 6:30 ಆಯ್ತು, 7 ಗಂಟೆ ಆಯ್ತು. ಯಾವ ಕಡೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡಿರ್ತಾರಲ್ಲ ಸರ್ ಕಾವಿ ಬಟ್ಟೆ ಹಾಕೊಂಡು ಪೊಲೀಸರು, ಒಬ್ರು ಅಂಕಲ್ ಪಾಪ ಅವ್ರು ಇವಾಗ ಇದ್ದಾರೆ ಸತ್ತೋಗಿದ್ದಾರೆ ಗೊತ್ತಿಲ್ಲ. ಶಿವಪ್ಪ ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಅವ್ರ ಹತ್ರ ಹೋಗಿ ಕೂತ್ಕೊಂಡೆ. 10 ಗಂಟೆ ಆಯ್ತು. ಕೇಳಿದ್ರು ಈ ಕಡೆ ಲಾಸ್ಟ್ ಬಸ್ ಅಮ್ಮ, ಯಾವ ಕಡೆಗೆ ಹೋಗ್ಬೇಕು ಅಂತ. ನಾನು ಇಲ್ಲ ಮನೆ ಬಿಟ್ಟು ಬಂದಿದೀನಿ ಅಂತ ಹೇಳಿದ್ರೆ ತಿಳ್ಕೊಳ್ಳೋದು ಬೇರೆ ರೀತಿ ತಿಳ್ಕೊಂತಾರಲ್ಲ, ಏನಂತ ಹೇಳೋದು.
ನಾನು ಸುಮ್ನೆ ಸಡನ್ ಆಗಿ ಅಂದ್ಬಿಟ್ಟೆ, ಇಲ್ಲ ನಮ್ಮ ಅಣ್ಣವ್ರು ಬರ್ಬೇಕಿತ್ತು, ಯಾಕೋ ಬರ್ಲಿಲ್ಲ ಸರ್, ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ, ಫೋನ್ ಸ್ವಿಚ್ ಆಫ್ ಆಗಿದೆ ಅವ್ರದ್ದು ಅಂತ ಹೇಳ್ಬಿಟ್ಟೆ. ಅವಾಗ ಚಿಕ್ಕ ಫೋನು, ಲ್ಯಾಂಡ್ಲೈನ್ ಫೋನು, ಇಲ್ಲಾಂದ್ರೆ ಊರಲ್ಲಿ ಯಾವ್ದಾದ್ರು ಅಂಗಡಿಗಳಿಗೆ ಫೋನ್ ಮಾಡ್ಬೇಕು, ನಮ್ಮನೇಲಿ ಯಾರನ್ನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಏನಾದ್ರು ಲ್ಯಾಂಡ್ಲೈನ್ ನಂಬರ್ ಒಂದ್ ನಂಬರ್ ಹೇಳೋದು, ಲ್ಯಾಂಡ್ಲೈನ್ ನಮ್ಮೂರ್ದು ಅಂಗಡಿದ ಒಂದ್ ನಂಬರ್ ಹೇಳ್ದೆ, ಅವ್ರದ್ದು ಏನಂದ್ರೆ ನನ್ನ ಅದೃಷ್ಟಕ್ಕೆ ಸ್ವಿಚ್ ಆಫ್. ಸ್ವಿಚ್ ಆಫ್ ಬರ್ತಿದ್ಯಮ್ಮ ಅಂತಂದ್ರು. ಹೌದು ಸರ್ ಅಂತ. ಸರಿ ಆಯ್ತು, ಬೆಳಗ್ಗೆ 5:45 ಬಸ್ ಇದೆ ನಿಮ್ಮೂರ್ ಕಡೆಗೆ ಹೋಗೋದ್ನ, ಆ ಬಸ್ಗೆ ಹೇಳ್ತೀನಿ ಕಂಡಕ್ಟರ್ಗೆ, ನಿಮ್ಮೂರ್ಗೆ ಹೋಗ್ಬಿಡು ಅಂತ, ಫೋನ್ ಸ್ವಿಚ್ ಆಫ್ ಬರ್ತಿದೆ, ಅಲ್ಲಿವರೆಗೂ ಇಲ್ಲಿರೋ ಅಂತ ಅಂದ್ರು. ಅವ್ರು ಎಲ್ಲಿ ಕುತ್ಕೊಂತಾರೋ ಅಲ್ಲಿ ತೋರ್ಸಿದ್ರು, ಒದ್ಗಳಾಕಿಲ್ಲ ಏನಿಲ್ಲ, ಬಟ್ಟೆ ಇಲ್ಲ ಏನಿಲ್ಲ, ನೈಟ್ ಎಲ್ಲ ಕಳೆದ. ಆಮೇಲೆ ಬೆಳಗ್ಗೆನೆ ಮೆಜೆಸ್ಟಿಕ್ ಬರೋರು, ಸಿಟಿಗೆ ಬರೋರು ಎಲ್ಲಾರು, ಮಾರ್ಕೆಟ್ಗೆ ಹೋಗೋರೆಲ್ಲ ಸಿಗ್ತಾರಲ್ಲ ಸರ್, ಅವ್ರು ಯಾರೋ ಒಂದ್ ಅಜ್ಜಿ ದೊಡ್ಡದೊಂದ್ ಬ್ಯಾಗ್ ಇಟ್ಕೊಂಡು ಮೆಜೆಸ್ಟಿಕ್ ಅಲ್ಲಿ ಮಾರ್ಕೆಟ್ಗೆ ಹೋಗೋ ಕಡೆಗೆ ನಿಂತ್ಕೊಂಡಿದ್ರು. ಅವಾಗ ಮಾರ್ಕೆಟ್ ಅಂತಿರ್ಲಿಲ್ವಲ್ಲ, ಕಲಸಿಪಲ್ಯ ಅಂತ ಹೇಳೋರು. ಮಾರ್ಕೆಟ್ ಅಂದ್ರೆ ಕಲಸಿಪಲ್ಯ ಅಂತ ಹೇಳೋರಲ್ಲ, ಅಲ್ಲಿಗೆ ಹೋಗಕ್ಕೆ ನಾನು ಅವ್ರ ಜೊತೆಲೆ ಹೋಗ್ಬಿಟ್ಟೆ. ಇವ್ರ ಜೊತೆಲಿ ಹೋಗ್ತೀನಿ ಸರ್ ಅಂತ. ಅವ್ರೇನ್ ಹೇಳಿದ್ರು, ಈ ಅಮ್ಮ ಲಾಸ್ಟ್ ಸ್ಟಾಪ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇಳ್ಕೊಂತಾರಂತ, ಇಳಿಸ್ಬಿಡಿ ಅಂತ ಅಂದ್ರು. ಎಷ್ಟ ಹೋಗ್ಬೇಕು ಅಂತ ಗೊತ್ತಿಲ್ಲ ನನ್ಗೆ. ಹೌದೇ, ಆ ಅಜ್ಜಿ ಜೊತೆಲೇನೆ ಆ ಅಮ್ಮ ಅವ ಆಂಟಿ ಹೆಂಗ್ ಹೋಗ್ತಾರೋ ಹಂಗೆ, ಹೆಂಗ್ ಹೋಗ್ತಾರೋ ಹಂಗೆ, ಹೆಂಗ್ ಹೋಗ್ತಾರೋ ಹಂಗೆ. ಸ್ವಲ್ಪ ದಿನ ಹೋಗಿ ಅವ್ರಿಗೆ ಅಜ್ಜಿ ನನ್ಗಂಗೂ ಬೈದೆ ಬಿಟ್ರು, ಯಾಕೆ ನನ್ನನ್ನ ಹಿಂದೆಲೆ ಬರ್ತಾ ಇದ್ಯಾ, ಯಾರ್ ನೀನು, ಏನು ಎತ್ತ ಅಂತ. ನಂಗೆ ಏನು ಹೇಳಕ್ ಬರ್ಲಿಲ್ಲ. ರಾತ್ರಿ ಎಲ್ಲ ಊಟ ಇಲ್ಲ, ಕುಡಿಯಕ್ ನೀರು ಇಲ್ಲ. ನಂಗೆ ಅಳುನೇ ಬಂದ್ಬಿಡ್ತು ಅವಜ್ಜಿನ ನೋಡಿದ ತಕ್ಷಣ. ಆಮೇಲೆ ಕೇಳಿದ್ರು, ಯಾರು ಏನು ಎತ್ತ ಅಂತ. ಇಲ್ಲ, ನನ್ ತಪ್ಪಿಸ್ಕೊಂಡ್ಬಿಟ್ಟೆ, ಯಾರು ಇಲ್ಲ ಅಂತ. ಆ ಟೈಮ್ಗೆ ಎಲ್ಲೋ ಒಂದ್ ದಾರಿ ಸಿಗ್ಬೇಕಲ್ಲ, ನಂಗೆ ಯಾರು ಇಲ್ಲ ಅಂತ. ಸರಿ ಆಯ್ತು, ನನ್ ಜೊತೆ ಬರ್ತೀಯ ಅಂತ ಕೇರ್ಪುರಮ್ ಕರ್ಕೊಂಡ್ ಬಂದ್ರು. ರಾತ್ರಿ ಎಲ್ಲ ಊಟ ಇಲ್ಲ, ಕೇರ್ಪುರಮ್ ಬಂದು ಅವ್ರ ಜೊತೆಲೇನೆ ಒಂದ್ ಮನೆಯಲ್ಲಿ ಕೆಲ್ಸಕ್ ಸೇರ್ಸಿದ್ರು ಸರ್. ಅವ್ರೇನೆ ಅವ್ರ ಮನೇಲಿ ಮನೆ ಕೆಲಸ ಮಾಡ್ಕೊಂಡು ಅವ್ರ ಮನೇಲೇ ಇರೋದು ಕೇರ್ಪುರಮ್ ಅಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ ಜರ್ನಿ. ಅವಾಗ ಯಾರು ಇರ್ಲಿಲ್ಲ. ಆಮೇಲೆ ನಾನು ಒಂದ್ ಮನೆ ಕೆಲಸ ಮಾಡೋದಕ್ಕೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು 3 ಮನೆ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಎದ್ದು ಇವ್ರ ಮನೇಲಿ ಎಲ್ಲಾ ಕೆಲಸ ಮಾಡಿ ಮತ್ತೆ ಹೋಗಿ ಇನ್ನು 2 ಮನೇಲಿ ಕೆಲಸ ಮಾಡ್ಕೊಂಡು ಬರೋ ತರ ಇವ್ರ ಹತ್ರ ಮಾತಾಡ್ಕೊಂಡು ಮತ್ತೆ ಜೀವನ ಸ್ಟಾರ್ಟ್ ಮಾಡಿದೆ. ಮತ್ತೆ ಹಂಗೆ ಅವ್ರ ಮನೇಲೇ ಇರೋದು ನನ್ನನ್ನ. ನಾನು ಅವ್ರ ಮನೆ ಇರ್ತಿದ್ದೆ, ಮಗು ನೋಡ್ಕೊಂಡು 2 ಮಕ್ಳು. ಅವ್ರು ಎದ್ದೋಳು ಅಷ್ಟೊತ್ತಿಗೆ ನಾನು ಒಂದ್ ಮನೆ ಮಾಡ್ಕೊಂಡ್ ಬರ್ತಾ ಇದ್ದೆ ಇವ್ರ ಹತ್ರ ಮಾತಾಡ್ಕೊಂಡು, ಓನರ್ ಹತ್ರ. ಆಮೇಲೆ ಅಣ್ಣನ ಅವಕ್ಕ ಇಬ್ರು ಕೆಲ್ಸಕ್ ಹೋಗ್ಬಿಡೋರು, ಮಕ್ಳು ಸ್ಕೂಲ್ಗೆ ಹೋಗ್ಬಿಡೋರು. ಆಮೇಲೆ ಮಧ್ಯಾಹ್ನ ಮೇಲೆ ಒಂದ್ ಮನೆ ಕೆಲ್ಸಕ್ ಹೋಗ್ತಾ ಇದೆ. ಒಂದ್ ಮನೆಗೆ ಹೋದಾಗ ನಿಮ್ಗೆ ಎಷ್ಟು ಕೊಡ್ತಿದ್ರು ತಾಯಿ? 300 ರೂಪಾಯಿ ಸರ್. ಓಕೆ, ಒಂದ್ ದಿವಸಕ್ಕೆ 3 ಮನೆ ಕೆಲಸ ಮಾಡಿರಾ? ಹೌದು ಸರ್. ಬೇರೆ ಮನೆ ಕೆಲ್ಸಕ್ಕೆ ಹೋದಾಗ 150 ರೂಪಾಯಿ. ಅಂದ್ರೆ ತಿಂಗ್ಳಿಗ? ಹೌದು ಸರ್. ತಿಂಗ್ಳಿಗೆ 300 ರೂಪಾಯಿ? ಹೌದು ಸರ್. ಇವ್ರು ಊಟ ತಿಂಡಿ ಇರಕ್ ಜಾಗ ಎಲ್ಲ ಕೊಟ್ಟು 500 ರೂಪಾಯಿ ಕೊಡೋರು. ಯಾರು? ಈ ಅಜ್ಜಿ ಸೇರ್ಸಿದ ಮನೆಯವರು? ಮನೆಯವರು. ಅವ್ರು ಒಪ್ಪಿಗೆ ತಗೊಂಡು ನೀವು ಬೇರೆ 2 ಮನೆಗೂ ಹೋಗ್ತಿದ್ರಿ? 2 ಮನೇಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಹಂಗೆ ಸ್ವಲ್ಪ ದುಡ್ಡು ಕೂಡಿಟ್ಕೊಂಡು ಅವ್ರು ಏನ್ ಮಾಡಿದ್ರು, ತಿಂಗಳ 100 ರೂಪಾಯಿ ಕಟ್ ಇಡ್ಕೊಳ್ಳೋರು. ಮತ್ತೆ ಆಮೇಲೆ ಹಂಗೆ ಸ್ವಲ್ಪ ನನ್ ದುಡ್ಡೆಲ್ಲ ಕೂಡಿಕೊಂಡು ಬೇರೆ ಮನೇಲಿ ಹಂಗೆ ಇನ್ನೊಂದ್ ಮನೇಲಿ ಕೆಲಸ ಮಾಡ್ಕೊಂಡು ಟೋಟಲ್ 5 ಮನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ. ಒಂಚೂರು ಅವ್ರೇನ್ ಮಾಡಿದ್ರು, ಪಕ್ಕದಲ್ಲಿ ಒಂದು ಮನೆ ತರ ಮಾಡ್ಕೊಟ್ರು ನನ್ಗೆ. ಈ ಮನೆಯಲ್ಲಿ ಇದ್ನಲ್ಲ, ಅವ್ರು ಒಂದ್ ಮನೆ ಮಾಡ್ಕೊಟ್ರು. ಆ ಮನೆ ಮಾಡ್ಕೊಟ್ಟಾದ್ಮೇಲೆ ನಮ್ ಮನೇಲಿ ನಮ್ಮಣ್ಣ ಅವ್ರೆಲ್ಲಾರು ಹುಡ್ಕಕ್ ಸ್ಟಾರ್ಟ್ ಆದ್ರು. ಅವಾಗ ನನ್ನ ಅಲ್ಲಿರೋದು ಹೆಂಗೆ ಏನು ಅಂತಂದ್ರೆ, ನಮ್ ದೊಡ್ಡಪ್ಪನ್ಗೆ ಅದೇ ಊರಿಂದಾನೇ ಹೆಣ್ ತಗೊಂಡ್ ಹೋಗಿದ್ದಾರೆ. ನನ್ ಅವ್ರೂರು ಅದೇ ಅಂತ ನನ್ಗೂ ಗೊತ್ತಿಲ್ಲ. ಬೈ ಮಿಸ್ಟೇಕ್ ನನ್ಗೆ ಆಪೋಸಿಟ್ ಬಂದ್ಬಿಟ್ರು. ನಾನು ಎಲ್ಲೂ ಕದ್ಕೊಳಕ್ಕೆ ಆಗ್ಲಿಲ್ಲ, ಡೈರೆಕ್ಟ್ ಆಗಿ ಎದುರುಗಡೆ ಸಿಕ್ಬಿಟ್ಟೆ.
ಆಮೇಲೆ ಕೇಳಿದ್ರು ನೀನ್ ಹೆಂಗ್ ಬಂದೆ ಇಲ್ಲಿಗೆ, ಏನಕ್ಕೆ ಇಲ್ಲಿದ್ದೀಯಾ, ಹಿಂಗೆ ಏನು ಎತ್ತ ಅಂತ. ಹೆಂಗೋ ಬಂದೆ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಅವ್ರು ಬಂದು ಊರಲ್ಲಿ ಹೇಳಿದ್ದಾರೆ, ಊರಿಂದ ನನ್ನ ಹುಡಿಕೊಂಡ್ ಬಂದ್ರು. ಬಂದ್ಮೇಲೆ ಇಲ್ಲ ನನ್ ಬರಲ್ಲ ನಾನು ಊರಿಗೆ, ಮತ್ತೆ ನಾನು ಇಲ್ಲೇ ಕೆಲಸ ಮಾಡ್ಕೊಂಡು ಇವ್ರ ಜೊತೆಲೆ ಇರ್ತೀನಿ ಅಂತ ಹೇಳ್ದೆ. ಬರಲ್ಲ ನಾನು ಅಂತ ಹಠ ಮಾಡಿದೆ. ಆಮೇಲೆ ಅವ್ರ ಜೊತೆಲೆ ಇದ್ದು, ಆಮೇಲೆ ನಮ್ಮ ಅಕ್ಕನ ಮಗಳನ್ನ ಒಬ್ಬರನ್ನ ಕರ್ಕೊಂಬಂದ್ಬಿಟ್ರು ನನ್ ಜೊತೆಗೆ, ಒಬ್ಳೆ ಇರೋದ್ ಬೇಡ ಅಂತ. 2ನೇ ಅಕ್ಕನ ಮಗಳನ್ನ ಕರ್ಕೊಂಬಂದ್ಬಿಟ್ರು. ನಮ್ಗೆ 2ನೇ ಅಕ್ಕನ್ ಬಂದು 3 ಜನ ಹೆಣ್ಮಕ್ಳು, ಒಬ್ನೇ ಮಗ. ಅವ್ರನ್ನ ಕರ್ಕೊಂಬಂದ್ಬಿಟ್ರು. ಅವ್ರನ್ನ ನನ್ ಜೊತೆಲಿ ಇಟ್ಕೊಂಡು ಹಂಗೆ ಒಂದ್ 2-3 ವರ್ಷ ನನ್ ಜೊತೆಲಿ ಇದ್ರು. ಆಮೇಲೆ ಹುಡ್ಗಿಗ್ ಮದ್ವೆ ಮಾಡ್ಕೊಟ್ಟೆ. ಅವ್ನ್ ಕೆಲ್ಸದವ್ರನ್ನೆಲ್ಲ, ನನ್ ಕೆಲ್ಸ ಮಾಡ್ತಿದ್ನಲ್ಲ ಅವ್ರ ಹತ್ರ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು, ಅವ್ರು ಇಲ್ಲೊಂದ್ ಕೆಲ್ಸ ಮಾಡ್ತಾ ಇದ್ರು ಗರುಡಾಚಾರ್ ಪಾಳ್ಯದಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಹುಡ್ಗನ್ ಲವ್ ಮಾಡ್ತಿದಾರೆ, ನನಗ್ ಗೊತ್ತಿಲ್ಲ ಮ್ಯಾಟ್ರು. ನಮ್ಮ ಅಕ್ಕನ ಮಗ್ಳು. ಅದು ವಿಷಯ ಗೊತ್ತಾಗಿ ಸುಮ್ನೆ ನಾಳೆ ದಿವಸ ಪ್ರಾಬ್ಲಮ್ ಆಗೋದ್ ಬೇಡ ಅನ್ಬಿಟ್ಟು ನಮ್ ಮೇಡಮ್ ಅವ್ರನ್ನೆಲ್ಲಾರನ್ನು ಸೇರಿಸಿ ಮದ್ವೆ ಮಾಡ್ಕೊಟ್ಟೆ. ಅವ್ರ ಲೈಫಲ್ಲಿ ಸೆಟ್ಲ್ ಆದ್ರು. ಆಮೇಲೆ ಹಂಗೆ ಈ ಹುಡ್ಗಿ ಮದ್ವೆ ಆಗೋಯ್ತು. ಮತ್ತೆ ಅಕ್ಕನ ಮಕ್ಕಳನ್ನ ಕರ್ಕೊಂಡ್ಬಿಟ್ರು ಇನ್ನೊಬ್ರನ್ನ. ಅವ್ರು ನನ್ ಜೊತೆಲಿದ್ದು ಹಿಂಗೆ ಒಬ್ಬೊಬ್ರೆ ಅವತ್ತಿಂದ ಇವತ್ತಿನವರೆಗೂ ಒಬ್ಬೊಬ್ರೆ ಲೈಫ್ ಸೆಟ್ಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಅವ್ರದ್ ಲೈಫ್ ಸೆಟ್ಲ್ ಆಗುತ್ತೆ, ಮತ್ತೆ ಇನ್ನೊಬ್ರು ಬರ್ತಾರೆ. ಬಟ್ ಆ ಮಧ್ಯೆ ನಿಮಗ್ ಬೇರೆ ಮದುವೆ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ? ಯಾರು ಮಾಡ್ಲಿಲ್ಲ ಸರ್, ಯಾರು ಯೋಚನೆ ಮಾಡ್ಲಿಲ್ಲ. ನಮ್ಮಮ್ಮನೂ ಯೋಚನೆ ಮಾಡ್ಲಿಲ್ಲ, ನಮ್ಮ ಅಣ್ಣವರು ಯೋಚನೆ ಮಾಡ್ಲಿಲ್ಲ. ಎಲ್ಲಾರು ಅವ್ರವ್ರ ಲೈಫ್ ನೋಡ್ಕೊಂಡ್ರು. ಇವಾಗ್ಲೂ ಅನ್ಕೊಂತಾರೆ ಸರ್, ಸಿಟಿನಲ್ಲಿ ಇದ್ದಾಳೆ, ಅವಳಿಗೆ ಏನು ಆರಾಮಾಗಿ ಸಂಪಾದನೆ ಮಾಡ್ಕೊಳ್ಳೆ, ದುಡ್ಡು ಕಾಸೆಲ್ಲ ಚೆನ್ನಾಗಿದೆ ಅಂತ. ಆದ್ರೆ ಇಲ್ಲಿ ಪಡೋ ಕಷ್ಟ, ಇಲ್ಲದ್ದು ಫ್ಯಾಮಿಲಿನೆಲ್ಲ ಕಟ್ಕೊಂಡು ಫ್ಯಾಮಿಲಿ ಇದೆ ಅಂತ ಸುಳ್ಳು ಹೇಳ್ಕೊಂಡು ಇಷ್ಟು ಜನಗಳ ಮಧ್ಯೆ ಇಷ್ಟು ದುಡ್ಡು ಇದ್ರೊಳಗೆ ಸಾಮ್ರಾಜ್ಯದಲ್ಲಿ ಬದುಕೋದಿದ್ಯಲ್ಲ ಸರ್. ಯಾವ ಹೆಣ್ಗೂ ಬೇಡ ಸರ್ ಈ ತರ ಕಷ್ಟಗಳು. ಇವತ್ತು ನಿನ್ ಜೊತೆ ಯಾರಿದ್ದಾರವ್ವ? ಯಾರು ಇಲ್ಲ ಸರ್. ಅರ್ಥಾತ್ ನಿಮ್ಮ ಅಕ್ಕನ ಮಕ್ಕಳು ಯಾರೋ ಬಂದು ಹೋಗ್ತಿದ್ರಲ್ಲ, ಅವರೆಲ್ಲರೂ ಮದ್ವೆ ಆಯ್ತು, ಅವ್ರ ಲೈಫ್ ಸೆಟ್ಲ್ ಆಯ್ತು, ಅವ್ರಿಗಂತ ಫ್ಯಾಮಿಲಿ ಆಯ್ತು. ಅಂದ್ರೆ ಅವರನ್ನೆಲ್ಲ ನಿಮ್ಮ ಹತ್ರ ಕಳಿಸಿದ ಉದ್ದೇಶ ನಿಮ್ಗೆ ಭದ್ರತೆ ಇರ್ಲಿ ಅಂತಲ್ಲ, ಅಥವಾ ಅಂದ್ರೆ ನಿಮ್ ಜೊತೆ ಇರ್ಲಿ ಅಂತ? ನಮ್ ಜೊತೆಲಿ ಇರ್ಲಿ. ಬಟ್ ಆ ಸಮಯದಲ್ಲಿ ಅವರೇನು ಮದುವೆ ಮಾಡೋ ಪ್ರಯತ್ನ ಮನೆ ಬಿಟ್ಟೆ ಬಂದಾದ್ಮೇಲೆ ಅವ್ರು ಮಾಡಲಿ ಅಂತ ಕಾಯೋದಲ್ಲ. ಬಟ್ ನೀವು ಆ ಪ್ರಯತ್ನ ಎಲ್ಲಾದರೂ ಮಾಡಿದ್ರಾ? ಎಲ್ಲೂ ಮಾಡಲಿಲ್ಲ ಸರ್, ಆ ಪ್ರಯತ್ನನೇ ಮಾಡಲಿಲ್ಲ. ನಾನು ಕೆಲಸ ಸ್ಟಾರ್ಟ್ ಮಾಡಿದೆ, ಅಕ್ಕನ ಮಗಳನ್ನ ಕರ್ಕೊಂಬಂದ್ಬಿಟ್ರು. ಆ ಹುಡ್ಗಿಗೆ ಮದುವೆ ಮಾಡಕ್ಕೆ ನಮ್ ಕೆಲ್ಸದ ಮೇಡಮ್ ಅವ್ರ ಹತ್ರ ಸಾಲ ಮಾಡಿದೆ. ಆ ಸಾಲ ತೀರ್ಸಕ್ಕೆ ಅವ್ರ ಮನೇಲಿ ಕೆಲಸ ಮಾಡಿದೆ. ಅವ್ರ ಮದ್ವೆ ನೀವ್ ಯಾಕೆ ಮಾಡಿದ್ರಿ? ನನ್ ಜೊತೆಲಿ ಇದ್ರಲ್ಲ ಸರ್, ಅವಾಗ ನಮ್ ಬಾವ ತೀರೋಗ್ಬಿಟ್ರು. ಅದ್ರ ನಿಮ್ಮ ಅಕ್ಕನ ಗಂಡ? ಅವ್ರು 3 ಜನ ಹೆಣ್ಮಕ್ಳು, ಒಬ್ನೇ ಮಗ, ಎಲ್ಲ ಚಿಕ್ಕ ಮಕ್ಳುಗಳು. ಈ ಹುಡ್ಗಿ ನನ್ ಜೊತೆಲೆ ಇತ್ತಲ್ಲ, ಪಾಪ ಅವ್ರಿಗೆ ಮದ್ವೆ ಮಾಡಿ. ಬಟ್ ಹೇಗೆ ಜೀವನ ಹೇಗಿದೆಯವ? ಪರವಾಗಿಲ್ಲ ಸರ್, ದುಡಿತೀನಿ. ಆದ್ರೂ ಇವಾಗ ಮೊನ್ನೆ ರೀಸೆಂಟ್ ಆಗಿ ಇನ್ನೊಬ್ರು ಅಣ್ಣನ ಮಗಳು ನನ್ ಜೊತೆಲೆ ಇದ್ರು. ನಮ್ಮ ಅಣ್ಣ ಒಬ್ರು ಆಕ್ಸಿಡೆಂಟ್ ಅಲ್ಲಿ ತೀರೋಗಿ 3 ತಿಂಗಳು ಕೋಮಾದಲ್ಲಿದ್ರು. ಅವ್ರಿಗೆ 3 ಜನ ಹೆಣ್ಮಕ್ಳು, ಅವರೇ ನಮ್ಗೆ ದೊಡ್ಡಣ್ಣ. ಕೋಮಾದಲ್ಲಿದ್ರು, ಅವ್ರು ತೀರೋಗಿ. ಈ ಗೌರಿ ಹಬ್ಬದ ದಿನ ಚಪ್ಪಲಿ ಹೊಡೆದಿದ್ ಯಾರು? ಅವರೇ ಕೋಮಾದಲ್ಲಿದ್ರ. ಬಟ್ ಆ ಸಮಯದಲ್ಲಿ ನೀವು ಹೋಗಿದ್ರ ನೋಡ್ಲಿಕ್ಕೆ? ಹೌದು ಸರ್. ಬಟ್ ಆ ಹೊಡೆದಿದ್ರ ಬಗ್ಗೆ ಅವರಿಗೆ ಏನ್ ಪಶ್ಚಾತ್ತಾಪ ಇರ್ಲಿಲ್ವಾ? ಅದು ಬಿದ್ದು ಆಕ್ಸಿಡೆಂಟ್ ಆದ್ಮೇಲೆ ಅವ್ರು ಕೋಮಾದಲ್ಲ ಹೋಗ್ಬಿಟ್ರು. ಬಟ್ ಅವ್ರು ಎದ್ದೇಳಲೇ ಇಲ್ಲ ಮತ್ತೆ ಎದ್ದೇಳಲೇ ಇಲ್ಲ ಸರ್. ಇವಾಗ ನಿಮ್ ಜೊತೆ ಮಾತಾಡುವಂತ ಪರಿಸ್ಥಿತಿ ಬರ್ಲೇ ಇಲ್ಲ ಸರ್. ಲಾಸ್ಟ್ ಸಾಯೋ ಟೈಮ್ ನಲ್ಲಿ
ಅವರು ಆಕ್ಸಿಡೆಂಟ್ ಆದ್ಮೇಲೆ ನಾವೇ ಎಲ್ಲಾರು ನೋಡ್ಕೊಂಡ್ವಿ. ಅವ್ರು 3 ಜನ ಹೆಣ್ಮಕ್ಳು, ಒಂದ್ ಹುಡ್ಗಿಗೆ ಅದೇ ಹುಡ್ಗಿ ಪ್ರೆಗ್ನೆಂಟ್ ಆಗಿ ಮದ್ವೆ ಆಯ್ತು ಅಂತ ಹೇಳಿದ್ನಲ್ಲ, ಆ ಹುಡ್ಗಿ ಗಂಡ, ಮತ್ತೆ ಇನ್ನಿಬ್ರು ಹುಡ್ಗಿಯವ್ರು ಇದ್ರು. ಹಂಗಾಗಿ ನಾವೇ ಅಕ್ಕ ತಂಗಿದಿರು, ನಾವ್ ಮತ್ತೆ ಇನ್ನಿಬ್ರು ಅಣ್ಣದಿರು ಎಲ್ಲಾರು ಸೇರ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿ, ಅದು ಗಾಡಿನಲ್ಲಿ ನಮ್ಮಣ್ಣವರು ನಾಟಿ ಔಷಧಿ ಕೊಡ್ತಾ ಇದ್ರು ಸರ್. ಹಸುಗಳಿಗೆ, ಮೂಗ್ ಪ್ರಾಣಿಗಳಿಗೆ ನಾಟಿ ಔಷಧಿ ಕೊಡೋರು ನಮ್ ತಮ್ಮದೇವ್ರು ಮತ್ತೆ ನಮ್ಮಣ್ಣ. ಹಂಗಾಗಿ ಯಾರು ನಾಟಿ ಔಷಧಿ ಕೊಡಕ್ ಕರ್ಕೊಂಡ್ ಹೋದವರು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಹಿಂದೆ ಕಡೆ ಕೂತಿದ್ರಲ್ಲ, ಹಂಸಲ್ಲಿ ಬಿದ್ದೋಗಿದ್ದಾರೆ ಇವ್ರು. ಹಂಸಲ್ಲಿ ಬಿದ್ದೋರು ರೋಡಲ್ಲಿ ಫುಟ್ಪಾತ್ಗೆ ತಲೆ ಕೊಡ್ದು, ತಲೆಯಲ್ಲಿ ಬ್ಲಡ್ ಕ್ಲಾತ್ ಆಗಿ ಅದು ಕೋಮಾಗ ಹೋಗ್ಬಿಟ್ಟಿದ್ರು. ಬಟ್ ಅವರು ನಿಮ್ಗೆ ಹೊಡೆದಿದ್ರ ಬಗ್ಗೆ ಚೆನ್ನಾಗಿದ್ದಾಗ ಏನು ಕ್ಷಮೆ ಕೇಳೋದು ಅಥವಾ ತಪ್ಪಾಯ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಮಾತಾಡಿರ್ಲಿಲ್ವಾ? ನನ್ ಜೊತೆ ಅವಾಗ ಹೊಡೆದಾಗ ನನ್ ಜೊತೆ ಮಾತ್ಬಿಟ್ಟವನು ಕೊನೆಗೆ ನನ್ ಜೊತೆ ಮಾತಾಡ್ಲಿಲ್ಲ ಸರ್. ಅವಾಗ ಮನೆ ಬಿಟ್ಟವಳು ಮತ್ತೆ ನಮ್ಮಪ್ಪ ಮನೆಗೆ ಹೋಗ್ಲೇ ಇಲ್ಲ. ನಾನು ಊರಿಗೆ ಹೋದ್ರೆ ಅಕ್ಕ ಮನೆಗೆ ಹೋಗ್ತಾ ಇದ್ದೆ, ಆದ್ರೆ ಅಪ್ಪ ಮನೆಗೆ ಹೋಗ್ತಿರ್ಲಿಲ್ಲ. ನಮ್ ತಂದೆಯವ್ರು ಬಂದ್ ಕರಿಯೋರು, ಅಂದ್ರೆ ಅನ್ಕತಾನೆ ಏನು ಅದೆಲ್ಲ ಇದಾಕೊಂಬಿಡ ಬಾ ಅಂತ. ಅದೇ ನನ್ಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಳಕ್ಕೆ ಇಷ್ಟನೇ ಆಗ್ಲಿಲ್ಲ. ನಮ್ಮಮ್ಮ ಬಂದು ಏನಷ್ಟೊಂದು ಬಲವಂತ ಮಾಡ್ತಿರ್ಲಿಲ್ಲ. ನಮ್ ತಂದೆಯವ್ರು ತುಂಬಾ ಇದ್ ಮಾಡೋರು, ಬೇಕಾದ್ರೆ ಇನ್ನೊಂದ್ ಮದ್ವೆ ಮಾಡ್ಕೊ ಹಂಗೆ ಹಿಂಗೆ ಈ ತರ ಎಲ್ಲ ಹೇಳೋರು. ನಮ್ಮಮ್ಮ ಹೇಳೋರು, ನಿನ್ ವಯಸ್ಸಿನವ್ರು ನಿಮ್ ಅಕ್ಕನ ಮಕ್ಳುಗಳ್ಗೆ ಎಲ್ಲಾರು ಮದ್ವೆ ಆಗೋ ವಯಸ್ಸಿದೆ, ಇವಾಗ ನಿನ್ ಮದ್ವೆ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ ಅಂತ. ನಮ್ಮಣ್ಣವ್ರೆಲ್ಲರೂ ಅವಾಗ ಸ್ವಲ್ಪ ರಾಜಕೀಯದಲ್ಲಿ ಓಡಾಡ್ತಾ ಇದ್ರು. ಇವಾಗ ಗಂಡ ಸತ್ತೋದ್ಮೇಲೆ ನಿನ್ ತಂಗಿ ಇನ್ನೊಂದ್ ಮದ್ವೆ ಆದ್ರು ಅಂದ್ರೆ ಸುಮ್ನೆ ಅವ್ರೆಲ್ಲಾರು ಮುಂದೆ ಮುಖ ತಲೆ ಬಗ್ಗಿಸ್ಬೇಕು, ಇದೆಲ್ಲ ನಿಮ್ಗೆ ಇಷ್ಟನಾ? ನಿಮ್ ತಾಯಿ ಹೇಳಿದ ಮಾತು. ಇರ್ಲವ, ಈಗಲೂ ಕೆಲಸ ಮಾಡ್ತಿದ್ದೀರಾ? ಈಗಲೂ ಕೆಲಸ ಮಾಡ್ತೀಯನವ ಅಂದೆ. ಹೌದು ಸರ್, ಇವಾಗ್ಲೂ ಕೆಲಸ ಮಾಡ್ತಿದ್ದೀನಿ, ಬಾಡಿಗೆ ಮನೆ. ಅವ್ರು ನಮ್ಮಣ್ಣ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರಲ್ಲ, ಅವ್ರ ಮಗಳು ಚಿಕ್ಕ ಮಗಳು ನನ್ ಜೊತೆಲೆ ಇತ್ತು. 6-7 ವರ್ಷದಿಂದ ನನ್ ಜೊತೆಲೆ ಇಟ್ಕೊಂಡು ಕಂಪ್ಯೂಟರ್ ಕ್ಲಾಸ್ ಕಲಿಸ್ದೆ, ಬ್ಯೂಟಿಷಿಯನ್ ಕೋರ್ಸ್ ಕಲಿಸ್ದೆ, ಮತ್ತೆ ಜೊತೆಲೆ ಇಟ್ಕೊಂಡು ಮದ್ವೆ ಮಾಡಿದೆ. ಮೇಡಮ್ ಅವ್ರ ಹತ್ರ, ಇವ್ರ ಹತ್ರ ಎಲ್ಲರ ಹತ್ರನು ಕಾಲು ಕೈ ಕಟ್ಟಿ ಮದ್ವೆ ಮಾಡಿದೆ. ಈಗ ಅವರು ಚೆನ್ನಾಗಿದ್ದಾರೆ. ಬಟ್ ಏನ್ ದುರದೃಷ್ಟ ಅಂದ್ರೆ ನಮ್ಮಣ್ಣದ ಇನ್ಸೂರೆನ್ಸ್ ದುಡ್ಡು ಮದ್ವೆ ಎಲ್ಲ ಆಗೋದ್ಮೇಲೆ ಬಂತು. ನಾನ್ ಬ್ಯಾಂಕ್ಗಳಲ್ಲೆಲ್ಲ ಲೋನ್ ತಗೊಂಡ್ ಮದ್ವೆ ಮಾಡಿದೆ. ಈ ಇನ್ಸೂರೆನ್ಸ್ ದುಡ್ಡು ಬಂದ್ಮೇಲೆ ನನ್ ಕೇಳ್ದೆ, ಸುಮ್ನೆ ನನ್ಗೂನು ಆರೋಗ್ಯ ಸಮಸ್ಯೆ, ಲೋನ್ ನನ್ಗೆ ಕೆಲ್ಸ ಮಾಡ್ಬೇಕಾದ್ರೆ ಬೇಬಿ ಕೇರ್ ಕೆಲ್ಸ ಮಾಡ್ಬೇಕಾದ್ರೆ ಲೋ ಬಿಪಿ ಆಗಿ ಬಾತ್ರೂಮ್ ಅಲ್ಲಿ ಬಿದ್ದೋಗಿ ನನ್ಗೆ ಬೆನ್ಮೂಳೆ ಸ್ವಲ್ಪ ಪ್ರಾಬ್ಲಮ್. ತುಂಬಾ ಹಾರ್ಡ್ ವರ್ಕ್ ಮಾಡಕ್ಕಾಗಲ್ಲ, ವೆಯ್ಟ್ ಎತ್ತಕ್ಕಾಗಲ್ಲ, ಆದ್ರೂನು ಜೀವನ ಮಾಡ್ಬೇಕಲ್ಲ. ಅಂದ್ರೆ ನೀವು ಬಾತ್ರೂಮ್ ಅಲ್ಲಿ ಬಿದ್ದು ನಿಮ್ ಬೆನ್ಮೂಳೆ ತೊಂದರೆ ಆಯ್ತು? ಹೌದು. ನನ್ಗೂ ಆ ಟೈಮ್ನಲ್ಲಿ ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕೊಬೇಕು ಅಂತ ಅನಿಸ್ಲಿಲ್ಲ, ಪೇನ್ ಕಿಲ್ಲರ್ ತಗೊಂಡ್ ಸುಮ್ನೆ ಅದೇ. ಬಟ್ ಇವಾಗ ಅದು ವಯಸ್ಸಾಯ್ತಾ ತುಂಬಾ ನೋವು ಕಾಣ್ತಿದೆ. ಬಟ್ ಅವಾಗ ನೀವು ಹಣ ಕೇಳ್ದಾಗ ಕೊಟ್ರ? ಇಲ್ಲ ಸರ್, ನನ್ ಜೊತೆ ಮಾತಾಡೋದೆ ಬಿಟ್ಬಿಟ್ರು. ನಮ್ಮ ಅದ್ಕೆ ಅವ್ರ ಮಕ್ಳು ಎಲ್ಲಾರು. ಈಗೊಂದು 4-5 months 6 months ಆಯ್ತು ಮದ್ವೆ ಆಗಿ. ಈ ದುಡ್ಡು ಬಂದು 1 ತಿಂಗಳಾಗಿದೆ. ಬಟ್ ದುಡ್ಡು ಬಂದ್ಮೇಲೆ ಕೇಳ್ದೆ ನಾನು, ಎಕ್ಸ್ಟ್ರಾ ಬೇಡ, ನನ್ ಸಾಲ ಮಾಡಿರೋ ದುಡ್ಡಲ್ಲಿ
ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀನಲ್ಲ ಅದನ್ನ ತೀರ್ಸಿ ಸಾಕು, ನನ್ಗೂ ಇದು ಜೀವನ ಮಾಡೋದ್ ಕಷ್ಟ ಎಷ್ಟು ತಗೊಂಡಿದ್ರಿ? 2 ಲಕ್ಷ ರೂಪಾಯಿ. ನಿಮ್ಮ ತಿಂಗಳ ಆದಾಯ ಎಷ್ಟಿತ್ತು? ಫಸ್ಟ್ ನೈಟ್ ಅಂಡೇ ಡ್ಯೂಟಿ ಮಾಡ್ತಿದ್ದೆ ಸರ್. ಹೆಂಗೋ ಯಾರು ಇಲ್ಲ, ನಾನು ಒಬ್ಳೆ ಅಂತ. ಅವಾಗೆಲ್ಲ ಸ್ವಲ್ಪ ದುಡ್ಡು ಬಂದಿದ್ನೆಲ್ಲ ಊರು ಕೊಟ್ಟಿನಿ, ಅಮ್ಮನ್ ನೋಡ್ಕೊಂತಿದ್ದೆ. ಯಾರಿಗೆ ಪ್ರಾಬ್ಲಮ್ ಆದ್ರೂನು 3ನೇ ಅಣ್ಣಗೆ ಸ್ಟ್ರೋಕ್ ಆಯ್ತು. ಅವನ್ನ 2 ವರ್ಷ ಸಾಕ್ತೆ, ಟ್ರೀಟ್ಮೆಂಟ್ ಕೊಡಿಸ್ದೆ. ಅವನ್ ಚೆನ್ನಾಗಾದ, ಅವನು ಮದ್ವೆ ಆಯ್ತು, 2 ಮಕ್ಳಾಯ್ತು. ಇವಾಗ ನಾನು ಮಾತೇ ಆಡಲ್ಲ. ಇದುವರೆಗೂ ಯಾರೇ ಆಗ್ಲಿ ಸರ್, ನನ್ ಫ್ಯಾಮಿಲಿ, ನನ್ ತವ್ರ ಮನೆಯಿಂದ ನನ್ನಂತ ಒಂದ್ ಅಷ್ಟು ಕುಂಕುಮನ ತಗೊಂಡಿಲ್ಲ ನಾನು. ಅವ್ರು ಏನ್ ಕೊಟ್ಟಿಲ್ಲ ಅಂದ್ರು ನಮ್ಮೂರೇ ಕೊಟ್ರು. ನಮ್ಮೂರೇ ನೀವ್ ಯಾಕೆ ಕೊಟ್ಟಿಲ್ಲ ಅಂತಾನು ಕೇಳಲ್ಲ. ನಮ್ಮ ಅಕ್ಕ ತಂಗಿದಿರ್ನು ನಾನು ಏನು ಕೇಳಲ್ಲ. ಇನ್ನು ನಾನೇ ಕೊಡ್ತೀನಿ, ಸಾಯ್ಬೇಕಾದ್ರೆ ನಾನು ಏನೋ ತಗೊಂಡು ಹೋಗಲ್ಲ. ಏನ್ ಹಬ್ಬ ಬಂದ್ರು ಅಷ್ಟೇನೆ, ಅಕ್ಕನ ಮಕ್ಳಿಗೆ, ಅಣ್ಣನ ಮಕ್ಳಿಗೆ, ಪ್ರತಿಯೊಬ್ಬರಿಗೂ ತಗೊಂಡು ಹೋಗ್ತೀನಿ. ನಮ್ಮಮ್ಮಗೆ ಪ್ರತಿಯೊಬ್ಬರಿಗೂ. ನನ್ಗೆ ಇದುವರೆಗೂ ಯಾರು ಬಂದು ಅರ್ಶಿನ ಕುಂಕುಮನ ಕೊಟ್ಟಿಲ್ಲ. ನೀನ್ ಹೇಗಿದೀಯಾ, ಊಟ ಮಾಡ್ದ, ಆರೋಗ್ಯವಾಗಿದೀಯಾ, ನಿಜವಾಗ್ಲೂ ಕೇಳಲ್ಲ, ಯಾರು ಕೇಳಲ್ಲ. ಊರಿಗೆ ಬರಲ್ವಾ, ಯಾವಾಗ ಬರ್ತೀಯಾ ಅಷ್ಟೇ ಕೇಳದ್. ಊರಿಗೆ ಬಂದ್ರೆ ದುಡ್ಡು ಕೊಡ್ತಾಳೆ, ಖರ್ಚಿಗೆ ಕುಡಿಯೋದಿಕ್ ದುಡ್ಡು ಕೊಡ್ತಾಳೆ, ಮಕ್ಳು ಬಟ್ಟೆ ಬರೆ ತಗೊಂಡ್ ಬರ್ತಾಳೆ. ಬರೀ ಅಷ್ಟೇ. ನಮ್ಮಮ್ಮನೂ ಸಹ ಇದುವರೆಗೂ ನೀನ್ ಹೆಂಗಿದೀಯ ಅಂತಾನು ಕೇಳಲ್ಲ ಸರ್. ನಮ್ಮಮ್ಮ ಕೇಳೋದು ಯಾವಾಗ ಬರ್ತೀಯ. ನಿಮ್ಮಮ್ಮನಿಗೆ ಸಿಟ್ಟು ಏನು ನಿಮ್ಮ ಮೇಲೆ? ಗೊತ್ತಿಲ್ಲ ಸರ್, ಏನ್ ಸಿಟ್ಟು ಅಂತಾನೆ ಗೊತ್ತಿಲ್ಲ. ನಮ್ಮಮ್ಮ ಯಾವಾಗ್ಲೂ ಗಂಡು ಮಕ್ಳು ಪರನೇ, ಅದ್ರ ಹೆಣ್ಮಕ್ಳು ಪರ ಇಲ್ಲ ಅವರು. ಕಷ್ಟ ತಾಯಿ. ಇದುವರೆಗೂ ಕೇಳಲ್ಲ. ಮೊನ್ನೆ ಗೃಹ ಜ್ಯೋತಿದು ಸಹ ನಾನು ಎಲ್ಲಾ ಗಂಡ್ಮಕ್ಳುಗಳು ಡಿವೈಡ್ ಆಗ್ಬಿಟ್ರು ರೇಷನ್ ಕಾರ್ಡ್ ಇಂದ. ಲಾಸ್ಟ್ಗೆ ನಾನು ನಮ್ಮಮ್ಮ ಇಬ್ರೇ ಉಳ್ಕೊಂಡಿತ್ತು. ನಾನ್ ಇಲ್ಲಿ ಗೃಹ ಜ್ಯೋತಿದು ಸುಮ್ನೆ ನಮ್ಮಮ್ಮಂಗಾದ್ರೂ ಬರುತ್ತೆ, ಅವ್ರಿಗೆ ತಿಂಗಳ ಖರ್ಚ್ಗಾದ್ರೂ ಆಗುತ್ತೆ ಅಂದ್ಬಿಟ್ಟು ಗೃಹ ಜ್ಯೋತಿದ್ ಮಾಡಿಸ್ದೆ. ಅದು ನಮ್ಮಮ್ಮ ಅದು ಮೇನ್ ಇದೆ ಹೆಸರು, ಅದು ಅವ್ರ ಅಕೌಂಟ್ಗೆ ಹೋಗುತ್ತೆ ದುಡ್ಡು. ಅವ್ರ ಅಕೌಂಟ್ಗೆ ಪೋಸ್ಟ್ ಆಫೀಸಲ್ಲಿ ಯಾರ್ದು ನಂಬರ್ ಕೊಟ್ಟಿದಾರೋ ಗೊತ್ತಿಲ್ಲ. ಇಬ್ರು ಗಂಡ್ಮಕ್ಳಿದ್ದಾರೆ, ಒಬ್ಬ ಸತ್ತೋದ. ಅವ್ರಿಬ್ರು ಗಂಡ್ಮಕ್ಳಲ್ಲಿ ಯಾರ್ದು ನಂಬರ್ ಕೊಟ್ಟೋರೋ ಗೊತ್ತಿಲ್ಲ ಸರ್. ಅದು ಅವ್ರ ಹೆಸರಿಗೆ ಹೋಗುತ್ತೆ. ನಮ್ಮಮ್ಮ ಎಲ್ಲರ ಕೈಲೂ ಫೋನ್ ಮಾಡ್ಸೋರು. ಮೊನ್ನೆ ನಮ್ಮ ಅಣ್ಣನ ಮಗ್ಳಿಗೆ ಮದ್ವೆ ಐತಲ್ಲ, ಅವಾಗ ಸ್ವಲ್ಪ ನಾನು ಊರಿಂದಾನೆ ಓಡಾಡ್ದೆ. ಅವಾಗ ಎಲ್ಲರ ಮುಂದೆನೂ ಬೈದ್ಬಿಟ್ರು, 2,000 ರೂಪಾಯಿ ನೀನ್ ಎದೆ ಮೇಲೆ ಇಕ್ಕೊಂಬಿಟ್ಟ, ತಿನ್ಬಿಟ್ಟ, ನೀರ್ ಕುಡ್ಬಿಟ್ಟ, ಹಂಗೆ ಹಿಂಗೆ ಎಲ್ಲಾರ ಮುಂದೆನೂ. ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನನ್ನ ಅಕೌಂಟ್ ಬಂದಿಲ್ಲ. ಬಂದ್ರೆ ನಂಗ 2,000 ರೂಪಾಯಿ ಬೇಡ, ನಿಂಗೆ ವಾಪಸ್ ನಿನ್ಗೆ ತಂದ್ಕೊಡ್ತೀನಿ ದುಡ್ಡನ್ನ. ನೀನ್ ಯಾರ್ದು ನಂಬರ್ ಕೊಟ್ಟಿದೀಯಾ, ನಿನ್ ಮಕ್ಕಳನ್ನ ಕರ್ಕೊಂಡು ಹೋಗಿ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕಲ್ಲಿ ಚೆಕ್ ಮಾಡು, ನಿಜವಾಗ್ಲೂ ನನಗ್ ಬಂದಿಲ್ಲಮ್ಮ ಅಂತ. ಕೇಳ್ತಾನೆ ಇಲ್ಲ ಸರ್, ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅಷ್ಟು ಕೆಟ್ಟ ಪದಗಳನ್ನೆಲ್ಲ ಬಳಸ್ಬಿಟ್ರು. ಇವಾಗ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಕಮ್ಮಿ ಕೊಡ್ತಾರೆ, ಮಿಕ್ಕಿದ್ದಕ್ಕೆ ದುಡ್ಡನ್ನ ಅಕೌಂಟ್ ಹಾಕ್ತಾರೆ. ನಾನು ನಮ್ಮಮ್ಮ ಇಬ್ರೇ ಇರೋದು ರೇಷನ್ ಕಾರ್ಡ್ ಅಲ್ಲಿ. ಯಾವ ಗಂಡ್ಮಕ್ಳುಗಳು ನಮ್ಮಮ್ಮನ ಹೆಸರು ನಾವು ಫ್ಯಾಮಿಲಿ ಜೊತೆ ಸೇರಿಸ್ಕೊಂಡೇ ಇಲ್ಲ.
ನಂಗೆ ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಲ್ಲ, ನನ್ಗೂ ಬೇಕು ಅಂದ್ಬಿಟ್ಟು ನಾನು ನಮ್ಮಮ್ಮದ್ ಇಬ್ಬರದ್ದು ಇರೋದು ರೇಷನ್ ಕಾರ್ಡು. ಅದ್ರಲ್ಲೂ 70 ರೂಪಾಯಿಗೋಸ್ಕರ ನೀನ್ ಎದೆ ಮೇಲೆ ಇಕ್ಕಮಟ 70 ರೂಪಾಯಿ ತಿನ್ ನೀರ್ ಕುಡ್ದ್ಬಿಟ್ಟ ನೀನು ಉದ್ದಾರ ಆಗ್ತೀಯ. ಎಷ್ಟೆಲ್ಲ ಬೈದಿದ್ದಾರೆ ಗೊತ್ತಾ ಸರ್, ಬರೀ 70 ರೂಪೀಸ್ಗೆ. ನಾನು ಇವತ್ತು ಊರಲ್ಲಿ ಯಾರಿಗಾದ್ರೂ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ 200 ರೂಪೀಸ್. ನಮ್ಮಮ್ಮ ಎಲ್ಲಾದ್ರೂ ಸಿಕ್ಕಿದ್ರೆ ಕೊಟ್ಬಿಡಿ ಪ್ಲೀಸ್, ನಾನ್ ಕೊಟ್ಟೆ ಅಂತ ಹೇಳ್ಬೇಡ್ರಿ ಅಂತ. ಏನಿಲ್ಲ, ಅವ್ರಿಗೆ ಪಿಂಚಣಿ ಬರುತ್ತೆ ಸರ್. ಅದ್ರಲ್ಲಿ ನನ್ಗೆ ಯಾವತ್ತು ನನ್ಗೆ ₹1 ನನ್ ಕೊಟ್ಟಿರೋದೇ ನೆನ್ಪಿಲ್ಲ. ಯಾವ ಹೆಣ್ಮಕ್ಳಿಗೂ ಹೆಲ್ಪ್ ಮಾಡಲ್ಲ ನಮ್ಮಮ್ಮ, ಆದ್ರೆ ಗಂಡ್ಮಕ್ಳು ಪರವಾಗಿದ್ದಾರೆ. ಇವಾಗ್ಲೂ ಅಷ್ಟೇ ಮನೇಲೆಲ್ಲರೂ ಮನೇಲೆಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ ಜಮೀನೆಲ್ಲ. ನಾನು ಅದೇ ಕೇಳ್ತಿರೋದು, ನಂಗೆ ಇರಾಕೆ ಅಂತ ಒಂದ್ ಜಾಗ ಕೊಡಿ. ನಾನ್ ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಬಾಡಿಗೆ ಕಟ್ಕೊಂಡ್ ಜೀವನ ಮಾಡಕ್ ಆಗಲ್ಲ ಅಂತ. ಬೆಂಗಳೂರಲ್ಲಿರೋಳಿಗೆ ಯಾರು ಜಮೀನು ಅಂತ ಕೇಳ್ತಾರೆ. ಐದು ವರ್ಷ 6 ವರ್ಷದಿಂದ ಒಂದೇ ಮಗು ನೋಡ್ಕೊಳಕ್ ಹೋಗ್ತಿದೀನಿ ಸರ್. ಅವ್ರ ಹತ್ರ ಫ್ಯಾಮಿಲಿ ಇದಾರೆ, ಗಂಡ ಮಕ್ಳಿದಾರೆ, ಎಲ್ಲ ಊರಲ್ಲಿದ್ದಾರೆ, ಅಪ್ಪ ಅಮ್ಮ ಇದಾರೆ, ಅಣ್ಣ ಅಕ್ಕ ಎಲ್ಲರೂ ಇದಾರೆ. ಯಾವ್ದಾದ್ರು ಹಬ್ಬಗಳಿಗೆ ನಾನೇ ರಜಾ ಹಾಕ್ತೀನಿ. ಯಾಕಂದ್ರೆ ಹಬ್ಬದಲ್ಲಿ ರಜಾ ಹಾಕಿಲ್ಲ ಅಂದ್ರೆ ಫ್ಯಾಮಿಲಿ ಇದಾರೆ ಅಡ್ಗೆ ಎಲ್ಲ, ಯಾಕೆ ಹಬ್ಬದ ರೋಡ್ಗೆ ಹೋಗಲ್ವ ನೀನು ಅಂತ ಕೇಳ್ತಾರೆ. ಹಬ್ಬಗಳಲ್ಲಿ ರಜಾ ಹಾಕ್ತೀನಿ, ಫೋನ್ ಫ್ಲೈಟ್ ನೋಡಕ್ ಹಾಕ್ಬಿಟ್ಟು ಅವ್ರು ಹೇಳಿದ ಟೈಮ್ಗೆ ಕೆಲ್ಸಕ್ಕೆ ಹೋಗ್ತೀನಿ. ಯಾಕೆ ನಿನ್ನೆ ಫೋನ್ ರೀಚ್ ಆಗಿಲ್ಲ ಇಲ್ಲ ಅಂತೀನಿ, ನನ್ನ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಸುಳ್ಳು ಹೇಳ್ತೀನಿ. ಅಣ್ಣ 10 kg ಫ್ಯಾಮಿಲಿ ಎಷ್ಟೊಂದ್ ಜನ ಬರ್ತಾರೆ ಸರ್. ಅವ್ರಿಗೆಲ್ಲ ಅಷ್ಟಿಷ್ಟೊಂದು ಮಾಡಾಕ್ತಾರೆ. ನಾನ್ ನಾನ್-ವೆಜ್ ತಿನ್ನಲ್ಲ. ಏನ್ ನೋಡಿ ಕೇಳಿದ್ದೆಲ್ಲ ಮಾಡ್ಕೊಡ್ತಾರೆ. ನಾವ್ ಎದುರು ಸಿಕ್ಕಿದ್ರೆ ನಮ್ಮ ಅಣ್ಣಾದ್ರೆ ನಮ್ಮನ್ ಮಾತಾಡ್ಸಲ್ಲ. ಒಬ್ಬಣ್ಣಂಗೆ ಹರ್ನಿ ಆಪರೇಷನ್ ಆಯ್ತು, ಅವ್ರಿಗೂ ದುಡ್ಡು ಕೊಟ್ಟಿದ್ದೀನಿ, ಯಾವತ್ತು ನನ್ಗೆ ವಾಪಸ್ ಕೊಡ್ರಿ ಅಂತ ಕೇಳಿಲ್ಲ. ಒಬ್ರಣ್ಣಂಗೆ ಸ್ಟ್ರೋಕ್ ಆಯ್ತು, ಅವನ ಜೀವನ ಅವ್ನ್ ಬದುಕೋದೇ ಇಲ್ಲ ಅಂತ ಹೇಳಿದ್ರು. ಫುಲ್ ಅವ್ನ್ ಯಾರು ಅಂತಾನೆ ಅವನಿಗೆ ನೆನ್ಪಿಲ್ಲ, ಅಷ್ಟು ರೇಂಜ್ ಅಲ್ಲಿ ಇದ್ದವ್ರನ್ನ. ಇವತ್ತು 2 ಮಕ್ಳು, ಮದ್ವೆ ಆಯ್ತು, 2 ಮಕ್ಳು, ಹಸು ಎಲ್ಲ ಸೀಮೆ ಹಸು ಎಲ್ಲ ಕಟ್ಕೊಂಡು ಚೆನ್ನಾಗಿದ್ದಾರೆ. ಈಗ್ಲೂ ಎದ್ರಿಗೋದ್ರೂ ಮಾತಾಡ್ಸಲ್ಲ ಅವ್ನು. ಈಗ ನಮ್ಮ ಅಕ್ಕವ್ರು ಏನಾದ್ರು ಫೋನ್ ಮಾಡ್ತಾರೆ, ಹೋದ್ರೆ ಅವ್ರ ಮನೆ, ಬಿಟ್ರೆ ಕೆಲ್ಸ ನನ್ನ ಮನೆ. ಮಕ್ಳು ಇರ್ತಾರ ಸರ್. ನಿಜವಾಗ್ಲು ಎಷ್ಟು ಜನ ನನ್ ವಿಡಿಯೋ ಕೇಳಿಸ್ಕೊಂತಿದ್ದೀರೋ ಏನೋ ಗೊತ್ತಿಲ್ಲ. ಯಾವತ್ತು ಅಷ್ಟೇನೆ ಕೆಟ್ಟು ತವ್ರ ಮನೆಗಂತೂ ಹೋಗ್ಬೇಡಿ. ಆದ್ರೆ ಎಲ್ಲಾ ನಮ್ಮ ಅಪ್ಪ ಅಮ್ಮ ತರಾನೇ ಇರಲ್ಲ. ಆದ್ರೆ ಈ ತರ ಅಣ್ಣದಿರಿ ಯಾರಿಗೂ ಬೇಡ. ನೀವ್ ಕೇಳೋ ಮಾತಿ ಹೇಳಿದಾಗೆಲ್ಲ ನಮ್ಗೆ ನನ್ನಪ್ಪ ನೆನಪು ಬರೋರು. ನನ್ನಪ್ಪ ಯಾವಾಗ್ಲೂ ಅದೇ ಸರ್ ಹೇಳ್ತೀವಿ, ದುಡ್ಡಿದೆ ಅಂತ ನನ್ ಮಕ್ಳಿಗೆ ತೋರಿಸ್ಬೇಡ, ನಿಮ್ಮಮ್ಮಗೂ ತೋರಿಸ್ಬೇಡ, ನಿನ್ ಜೀವನ ರೂಪಿಸ್ಕೋ, ಇನ್ನೊಂದ್ ಮದ್ವೆ ಆಗು, ಈ ಊರ ಕಾಲ ಹಾಕ್ಬೇಡ ನೀನು, ನಿನ್ನ ಹತ್ರ ದುಡ್ಡಿದ್ರೆಲ್ಲ ಕಿತ್ಕೊಂಡ್ ತಿಂತಾರೆ, ಯಾವನು ಬರಲ್ಲ ಅಂತ. ನೀವ್ ಹೇಳೋ ಪ್ರತಿಯೊಂದು ಮಾತ್ಕೂನು ನನ್ಗೆ ನಮ್ಮಪ್ಪ ನೆನ್ಪು ಬರ್ತಾರೆ. ಅದಕ್ಕೆ ನಾನು ನಿಮ್ಗೆ ಅಷ್ಟೊಂದು ಮೆಸೇಜ್ ಮಾಡಿತ್ತು, ಪ್ಲೀಸ್ ಕಾಲ್ ಪಿಕ್ ಮಾಡಿ. ಏನು
ಟೈಮ್ಗೆ ಏನು ಶಿವಪ್ಪ ನಿಜವಾಗಿ ಫೋನ್ ರಿಸೀವ್ ಮಾಡೋ ತರ ಮಾಡ್ಬಿಟ್ಟು ಇವತ್ತು EMI ಕಟ್ಬೇಕು ಸರ್. ತಿಂಗಳಿಗೆ 15,000 ರೂಪಾಯಿ ಕಟ್ಬೇಕು. ನಾನು ಫಸ್ಟ್ ನೈಟ್ ಡೇ ಡ್ಯೂಟಿ ಮಾಡ್ತಿದ್ದೆ, ಇವಾಗ ಬರೀ ಡೇ ಟೈಮ್ ಅಷ್ಟೇ. ನಂಗೂ ಆರೋಗ್ಯ ಸರಿ ಇಲ್ಲ, ನೈಟ್ ಡೇ ಮಾಡಕ್ ಆಗಲ್ಲ. ಈಗ ಅಷ್ಟು ಸಂಬಳ ಬರಲ್ಲ. ಇವಾಗ ನಂಗೆ ಬರೋದೇ 15,000 ರೂಪಾಯಿ. 15,000 ರೂಪಾಯಿ ಬರೀ ಲೋನೇ ಕಟ್ಬೇಕು. ಅಷ್ಟು ಫ್ರೆಂಡ್ಸ್ಗಳೆಲ್ಲ ಹೆಲ್ಪ್ ಮಾಡ್ತಾರೆ. ಫ್ಯಾಮಿಲಿಯವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೂ ಫ್ರೆಂಡ್ಸ್ ಆದ್ರೂ ಹೆಲ್ಪ್ ಮಾಡ್ತಾರೆ. ನನ್ ಫ್ರೆಂಡ್ಸ್ಗಳು ಯಾರು ನನ್ನ ಮದ್ವೆ ಆಗಿ ಅಂತ ಕೇಳ್ಬೇಕು ಅಂತ ಅನ್ನಿಸ್ಲಿಲ್ಲ. ನನ್ ಫ್ರೆಂಡ್ಸ್ಗಳಾದ್ರೆ ನಮ್ಮ ಅಪ್ಪ ಅಮ್ಮನ್ ನೋಡ್ರಿ, ನಮ್ಮ ಅಣ್ಣದಿರ್ನ ನೋಡ್ರಿ, ಅಕ್ಕ ತಂಗಿದ್ದೀರ್ನ ನೋಡ್ರಿ. ನನ್ಗೆ ಯಾವತ್ತೂ ಆ ತರ ಕೆಟ್ಟವನೇ ಬರ್ಲಿಲ್ಲ ಸರ್. ಇವಾಗ್ಲೂ ಯಾರಾದ್ರೂ ಫ್ರೆಂಡ್ಸ್ ನಾವ್ ಊರಿಗೆ ಏನಾದ್ರು ಫಂಕ್ಷನ್ ಕರ್ಕೊಂಡು ಹೋದ್ರೆ ದುಡ್ಡಿರೋ ಸಿಕ್ಕಿರ್ಬೇಕು. ಈ ತರ ಎಲ್ಲ ಮಾತಾಡ್ತಾರೆ. ನಮ್ಮ ಅಣ್ಣನೇ ಮಾತಾಡ್ತಾನೆ ಸರ್, ನನ್ನ ಎದುರಿಗೆ ಮಾತಾಡ್ತೀನಿ. ನೀನ್ ಯಾಕಂಗ್ ಮಾತಾಡ್ತೀಯಾ? ಏನು ಇದು ನನ್ನ ಇಷ್ಟ, ನನ್ ಯಾವತ್ತೂ ಮಾತಾಡಿಲ್ಲ. ಅವನ್ ಬಾಯಿ ಹೊಲ್ಸು ಮಾತಾಡ್ಕೊಂಡ್ಲಿ ಬಿಡು ಅಂತ. ಈಗ ಅದೆಲ್ಲ ಮಾತಾಡೋದ್ ನೋಡಿ ಇವಾಗ ಯಾರು ನನ್ ಫ್ರೆಂಡ್ಸ್ಗಳು ನಮ್ಮ ಊರಿಗೆ ಬರೋದಾಗ್ಲಿ ಆ ತರ ಯಾರು ಇವಾಗ ಬರಕ್ಕೆ ಇಷ್ಟಪಡಲ್ಲ ಸರ್. ಸುಮ್ನೆ ನಿನ್ಗೆ ನಿಮ್ಮ ಅಣ್ಣ ಅದಿರ ಹಂಗಂದಾಗ ನಿನ್ಗೆ ಬೇಜಾರು, ನಮ್ಗೇನ್ ಬೇಕು. ನೀನು ನೋಡಿದಾಗ ನಮ್ಗೆ ಒಂಥರ ಆಗುತ್ತೆ. ನಾವು ಕೋಪ ಕಂಟ್ರೋಲ್ ಮಾಡ್ಕೋಬೇಕು. ಸುಮ್ನೆ ಜೋರಾಗಿ ಮಾತಾಡಿದ್ರೆ ಗಲಾಟೆ ಆಗತ್ತೆ. ಮಂಜು ಪ್ಲೀಸ್, ನಿನ್ಗೇನಾದ್ರು ಹೆಲ್ಪ್ ಬೇಕಾ ಫೋನ್ ಮಾಡು, ಹೆಲ್ಪ್ ಮಾಡ್ತೀನಿ. ಅದ್ ಬಿಟ್ಟು ಬೇರೆ ಏನು ಇದ್ ಮಾಡ್ಬೇಡ. ತುಂಬಾ ಟೈಮ್ ತಗೊಂಡ್ಬಿಟ್ಟೆ ಅನ್ಸುತ್ತೆ. ಇಲ್ಲ ತಾಯಿ, ನಿಮ್ಮ ಕತೆ ಕೇಳ್ತಾ ಇದ್ರೆ ಒಡಹುಟ್ಟಿದವರು ಇಷ್ಟೊಂದು ದುಷ್ಟರಾಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕುರುಕ್ಷೇತ್ರ ಎಲ್ಲ ಕೆಟ್ಟದ್ದು ಅಂತೀವಿ, ರಾಮಾಯಣ ಕೆಟ್ಟದ್ದು ಅಂತೀವಿ, ಕುರುಕ್ಷೇತ್ರ ಕೆಟ್ಟದ್ದು ಅಂತೀವಿ. ನಿಜವಾಗ್ಲು ಹೇರಲ್ಲವ, ಹಂಗೋ ಹಿಂಗೋ ನಿನ್ನ ಬದುಕನ್ನು ಉಳಿಸ್ಕೊಂಡು ಬಂದ್ಬಿಟ್ಟಿದೀಯ. ಆದರೆ ಒಂದು ಇಲ್ಲಿ ನಿನ್ನ ಜೀವನದಲ್ಲಿ ನೀನು ಈಗ ಹೇಳಿದ ಬದುಕಿನ ಕತೆ ನಮಗೆ ಬಹಳ ಮೆಚ್ಚುಗೆಯಾಗಿದ್ದಂದರೆ, ನನ್ನ ಬದುಕೇ ಇಷ್ಟೊಂದು ನೋವಿನಲ್ಲಿ, ಎಲ್ಲ ಅವಮಾನಗಳ ನಡುವೆ, ದುಃಖಗಳ ನಡುವೆ, 1 ರೂಪಾಯಿನೂ ಕೂಡಿಟ್ಟು ಬದುಕಬೇಕಿಲ್ಲ ಅಂದ್ರೆ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿದ್ದ ಆಗಲು ನಿಮ್ಮ ಜೊತೆ ಬಂದಂಥ ನಿಮ್ಮ ಅಕ್ಕನ ಮಕ್ಕಳು ಅಥವಾ ಇವರನ್ನು ಮದುವೆ ಮಾಡಿಕೊಡುವಂಥ ವಿಶಾಲ ಬುದ್ಧಿ, ಆ ಉದಾರತೆ ಇದೆಯಲ್ಲವ, ದೇವ್ರ ಮೆಚ್ತಾನೆ. ಯೋಚನೆ ಮಾಡಬೇಡ. ನೋಡವ್ವ, ಇಲ್ಲಿ ಒಂದು ಅರ್ಥ ಮಾಡ್ಕೊ. ಇವತ್ತು ನಿನ್ನ ಅಣ್ಣ, ನಿನ್ನ ಅಮ್ಮ, ನಿನ್ನ ಅಪ್ಪ, ನಿನ್ನ ಸ್ನೇಹಿತರು ಎಲ್ಲರೂ ಭಗವಂತನ ಒಪ್ಪಿಗೆ ತಗೊಂಡು ಯಾವುದೋ ಒಂದು ಪಾತ್ರ ನಿಭಾಯಿಸೋಕ್ಕೆ ಈ ಭೂಮಿ ಮೇಲೆ ಬಂದಿದ್ದಾರೆ. ಎಲ್ಲರದ್ದು ಒಂದೊಂದು ಪಾತ್ರ. ನಿನ್ನ ಹೊಗಳೋದು ಒಂದು ಪಾತ್ರ, ನಿನ್ನನ್ನು ಬೈಯೋದು ಒಂದು ಪಾತ್ರ, ನಿನ್ನ ಹತ್ರ ಸ್ನೇಹಿತರಾಗಿರೋದು ಒಂದು ಪಾತ್ರ, ಅಣ್ಣನಾಗಿರೋದು ಒಂದು ಪಾತ್ರ, ಚಪ್ಪಲಿ ಹೊಡೆದವರಿಂದ ಹಿಡಿದು ಮಂಗಳಾರತಿ ಮಾಡಿದವರಿಂದ ಹಿಡಿದು ಪ್ರೀತಿಯಿಂದ ಮಾತಾಡಿದವರಿಂದ ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ಕೆಲವೊಬ್ಬರು ಬೇಗ ಹೋಗ್ತಾರೆ, ಕೆಲವೊಬ್ಬರು ಲೇಟಾಗಿ ಹೋಗ್ತೀವಿ ಅಷ್ಟೇ. ಆದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಜೀವನ ಅಂದರೆ ಅವರಿಗೆ ತಂಗಿಯಾಗಿಯೋ, ಇನ್ಯಾರಿಗೋ ಮಗಳಾಗಿಯೋ, ಇನ್ಯಾರಿಗೋ ಹೆಂಡತಿಯಾಗಿಯೋ ಏನೂ ಅಲ್ಲ, ಒಬ್ಬ ಮನುಷ್ಯಳಾಗಿ ನನ್ನ ಬದುಕನ್ನು ಅಯ್ಯೋ ಕಷ್ಟ ಬಂತು ಅಂದುಕೊಂಡು ಯಾವುದೋ ಕೆಟ್ಟ ಹಾದಿಯಲ್ಲಿ ಹೋಗಿ ಯಾವುದೋ ನೀಚ ಕೃತ್ಯವನ್ನು ಮಾಡಿ ನನ್ನ ಹೊಟ್ಟೆ ತುಂಬಿಸ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ತೃಪ್ತಿ ಇರಲವ ನಿನಗೆ? ಇವತ್ತು 41 ವರ್ಷದ ಹೆಣ್ಣುಮಗಳು ಮದುವೆಯಾದ 7 ತಿಂಗಳಿಗೋ 6 ತಿಂಗಳಿಗೋ ಗಂಡ ತೀರು ಹೋದಾಗ ಇವತ್ತು ಮನೆ ಪಕ್ಕದಲ್ಲಿ ಗಂಡ ಮಲಗಿದ್ದಾನೆ, ಈ ಕಡೆ ಹೊಲಸು ವಿಚಾರಗಳು ನಡೆಸೋ ಈ ಕಾಲದಲ್ಲಿ ನೀ ಗಂಡ ಇಲ್ಲ ಅಂದರೆ ನೀನು ಏನೋ ತಪ್ಪು ದಾರಿಗೆ ಹೋಗಿದ್ರೆ ಕೇಳೋರು ಯಾರಿದ್ರವ ಇಲ್ಲಿ?
ಯಾರು ಇಲ್ಲ ಸರ್. ಅಂಥ ಸಮಯದಲ್ಲೂ ನೀವು ಒಳ್ಳೆಯ ದಾರಿಯಲ್ಲೇ ಇದ್ದುಕೊಂಡು ನಿನ್ನ ನಂಬಿ ಬಂದ ಅಥವಾ ನಿನ್ನ ಜೊತೆ ಇಟ್ಟುಕೊಂಡ ಆ ಮಕ್ಕಳ ಮದುವೆ ಮಾಡಿ ಅವ್ರು ನಿಮ್ಮನ್ನು ಇವತ್ತು ನೋಡ್ತಾರೋ ಬಿಡ್ತಾರೋ, ನಿನ್ನ ಧರ್ಮವನ್ನು ನೀನು ಮಾಡಿದ್ದೀಯವ. ಇದಕ್ಕೆ ಪ್ರತಿಫಲವಾಗಿ ಭಗವಂತ ನನಗೆ ಯಾಕೆ ನೋವು ಕೊಟ್ಟ? ನೋವು ಕೊಟ್ಟಿಲ್ಲ. ನೀನು ನಿನ್ನ ಒಳ್ಳೆತನದಿಂದ ಅವ್ರಿಗೇನು ಮಾಡಬೇಕೋ ಅವ್ರು ಮಾಡಿದ್ದೀಯ. ಅವ್ರ ಕೆಟ್ಟತನದಿಂದ ಇವತ್ತೇನು ಮಾಡ್ಬೋದು ಅವ್ರು ಮಾಡ್ತವ್ರೆ. ನೀನು ಯಾರೋ ಒಳ್ಳೆಯವರಿಗೇನು ಅದ್ಭುತವಾದದ್ದನ್ನು ಮಾಡಿದರೆ ಅವ್ರು ಖಂಡಿತ ಮರೀತಿರ್ಲಿಲ್ಲ. ಅಯ್ಯೋ ನಮ್ಮ ಮಗಳು ಮದುವೆ ಮಾಡಿದ್ರಪ್ಪ, ನನ್ನ ಮಗನ ಮದುವೆ ಮಾಡಲಿಲ್ಲಪ್ಪ, ಅಥವಾ ನಮ್ಮ ರೋಗ ಬಿದ್ದಾಗ ದುಡ್ಡು ಕೊಟ್ಲಪ್ಪ, ಇವಳು ನಮ್ಮ ಮನೆ ದೇವತೆ, ಈಕೆಯನ್ನು ನಾವು ಮರಿಬಾರ್ದು. ಅಂದರೆ ಹಂಗೆ ಉಪಕಾರ ಮಾಡಿದವರನ್ನು ಸ್ಮರಣೆ ಮಾಡುವ ಬುದ್ಧಿ ಇದೆಯಲ್ಲವ, ಅದು ನೀನು ದುಷ್ಟರಿಂದ ನಿನ್ನ ಒಡ ಹುಟ್ಟಿದವರು ಅನ್ನೋದು ಒಂದು ತೆಗೆದಾಕ ನೋಡಿದ್ರೆ ದುಷ್ಟರಿಂದ ಒಳ್ಳೆಯ ವರ್ತನೆಯನ್ನು ಹೇಗೆ ನಿರೀಕ್ಷೆ ಮಾಡ್ತೀಯ ನೀನು? ಹೌದಲ್ಲ? ಹೌದು ಸರ್. ಆ್ಯಂಡ್ ನೀವು ಮಾಡಿದ್ರ ಬಗ್ಗೆ ನಿಮಗೆ ತೃಪ್ತಿ ಇರಲಿ ಅಥವಾ ಅದೊಂದು ಅದ್ಭುತವಾದದ್ದೇ. ಆದರೆ ಅವ್ರು ಎಂಥವ್ರು ಅಂತ, ಈಗ ನಾನು ಅವ್ರ ಹಬ್ಬಕ್ಕೆ ಹೋಗ್ತಾ ಇದ್ದೆ, ನನ್ನ ಫ್ರೆಂಡ್ನು ಕರ್ಕೊಂಡು ಹೋಗ್ತಾ ಇದ್ದೆ, ಅವ್ರು ಎಂಥ ನೀಚ ಮನಸ್ಥಿತಿಯವರು ಅಂತ ಗೊತ್ತಾದ ಮೇಲೂ ನಾನು ಹೋಗ್ತಾ ಇದ್ನಲ್ಲ, ಅದು ನನ್ನ ಮೋಹ ಅನ್ನೋ ಬಾಯಿಗಳಿಗೆ ನಾವು ಬೀಗ ಹಾಕ್ಲಿಕ್ಕಾಗಲ್ಲ. ನಿಮ್ಮ ಅಣ್ಣನ್ನು ನಿಮ್ಮ ಇನ್ಯಾರು ಅಂದರು, ನೀವು ಯಾವುದೋ ಒಬ್ಬ ಸ್ನೇಹಿತನ ಕರ್ಕೊಂಡು ನೀವು ಎಲ್ಲೋ ಹೋಗ್ತಾ ಇದ್ದರೆ, ನೋಡು ಗಂಡ ಇಲ್ಲ, ಈಗ ಅವಳ ಜೊತೆ ಅವನ ಜೊತೆ ಓಡಾಡ್ತಾವೆ, ಜನ ಇನ್ನು ಮುಂದೆನೂ ಮಾತಾಡ್ತಾರೆ. ಈವನ್ ನಿನ್ನ ದೇಹ ಸುಕ್ಕಾಗಿ ನೀನು ಬಿದ್ದು ಹೋಗ್ತೀಯ ಅನ್ನೋ ಹಂತದವರೆಗೂ ಕೂಡ ನಿನಗಿನ್ಯಾರ ಜೊತೆ ಸಂಬಂಧ ಕಟ್ಟೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಈ ಸಮಾಜ. ಯಾಕಂದರೆ ನಿನ್ನನ್ನೇನೋ ಅಂದರೆ ಅವಳು ಯಾಕೆ ಹಿಂಗೆ ಅಂತೀಯಪ್ಪ ಅಂತ ಕೇಳೋಕೆ ಯಾರೂ ಇಲ್ಲ ಅಲ್ಲಿ. ಹೌದಲ್ಲ? ಅಂದರೆ ನಿನಗೆ ಯಾರೂ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನನ್ನು ಕೆಟ್ಟದಾಗಿ ನೋಡುತ್ತೆ. ಆದರೆ ಒಂದು ತಾಯಿ, ನೀನು ನಿನ್ನ ಬದುಕನ್ನು ಸಾರ್ಥಕವಾಗಿ ಬದುಕಿದ್ದೀಯ, ಸ್ವತಂತ್ರ ಕೊಟ್ಟು ನೋಡುವ ಮನುಷ್ಯನಿಗೆ ನಿಜಕ್ಕೂ ನೀನು ಭಗವಂತನ ದೃಷ್ಟಿಯಲ್ಲಿ ನೀನು ಅದ್ಭುತವಾದಂಥ ಜಾಗಕ್ಕೆ ಹೋಗ್ತೀಯವ. ನೀನು ಯೋಚನೆ ಮಾಡಬೇಡಿ. ಯಾಕೆ ಗೊತ್ತೇನು, ನಿನಗೆ ಸ್ವಾತಂತ್ರ್ಯ ಕೊಟ್ಟರೂ ಕೂಡ ನೀನು ಅದನ್ನು ದುರುಪಯೋಗ ಮಾಡಿಕೊಂಡಿಲ್ಲ. ಅದು ಜೀವನದಲ್ಲಿ ದೊಡ್ಡ ಪರೀಕ್ಷೆ. ಅದು ಮಕ್ಕಳು ಎಕ್ಸಾಮ್ ಬರಿಬೇಕಾದ್ರೆ ಮೇಷ್ಟ್ರು ಕಣ್ಮುಂದೆ ಇದ್ದುಬಿಟ್ರೆ, ಅಯ್ಯೋ ಮೇಷ್ಟ್ರು ಅವ್ರು ಅಂತ ಅವ್ರು ಕಾಪಿ ಹೊಡೆಯಲ್ಲ, ಟ್ರೈ ಕೂಡ ಮಾಡಲ್ಲ, ಪ್ರಯತ್ನ ಕೂಡ ಮಾಡಲ್ಲ. ಅದೇ ಮಕ್ಕಳ ನಿಜವಾದ ಅವರು ಪ್ರಾಮಾಣಿಕವಾಗಿ ಬರೀತಾರೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಮೇಷ್ಟ್ರು ಸ್ವಲ್ಪ ಕಣ್ಮರೆ ಆದಾಗಲೇ ಅವ್ರ ಬುದ್ಧಿ ಗೊತ್ತಾಗೋದು. ಹೌದಲ್ಲ? ಹಾಗೆ ಗಂಡ ಜೊತೆ ಇದ್ದಾಗ ಅಯ್ಯೋ ಗಂಡ ಬೈತಾರೆ ಅಥವಾ ಯಾರೋ ಬೈತಾರೆ ಅನ್ನೋ ಕಾರಣಕ್ಕೆ ಅಕ್ರಮವಾಗಿ ಜೀವನ ಮಾಡದೆ ಇರೋರು ಒಂದು ಕಡೆ, ಆದರೆ ಗಂಡ ಅತ್ತೆ ಮಾವ ಯಾರೂ ಇಲ್ಲ ಅಂದಾಗಲೂ ನೀನು ಪ್ರಾಮಾಣಿಕವಾಗಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆದ ಹಾಗೆ ಪ್ರಾಮಾಣಿಕವಾಗಿ ನಿನ್ನ ಜೀವನ ಕಾಪಾಡಿಕೊಂಡಿದ್ದೀಯಾ. ನಿನಗೆ ಅದ್ರ ಬಗ್ಗೆ ಹೆಮ್ಮೆ ಇರಲಿ. ಯಾರು ಮೋಸ ಮಾಡಿದ್ರು, ಯಾರು ಚಪ್ಪಲಿ ಹೊಡೆದ್ರು, ಯಾರಿದಾರವ ಇವತ್ತು ಎಲ್ಲ ಹೋಗ್ಬಿಟ್ರಲ್ಲ, ಅಂದ್ರೆ ಅರ್ಥ ಮಾಡ್ಕೋ, ನೀನು ಧರ್ಮವನ್ನು ಹಿಡಿದಿದ್ದೀಯಾ. ನಿನ್ಗಿನ್ನು ನಾನು ಹೇಳ್ತೀನಿ, ನಿನ್ನ ಜೀವನ ಮಕ್ಕಳಿರುವ ತಂದೆ ತಾಯಿಗಳು ಮಕ್ಕಳಿದ್ರೂ ಕೂಡ ವಯಸ್ಸಾದ ಕಾಲದಲ್ಲಿ ನೀರು ಕೊಟ್ಟು ಮಾತ್ರೆ ಕೊಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನೋಡ್ಕೊಳ್ಬೇಕು. ಅಯ್ಯೋ ನನ್ನ ಮಗ ಇದ್ದಿದ್ರೆ ಅಥವಾ ನನ್ನ ಮಗಳು ಇದ್ದಾಳೆ, ನನಗೊಬ್ಬ ಗಂಡು ಮಗ ಇದ್ದಾನೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಯಾರು ಅಂದ್ಕೊಂಡು ಸಾಕಿದ್ರೋ ಇವತ್ತು ಅವ್ರನ್ನ ಆಶ್ರಮಕ್ಕೆ ಬಿಟ್ಟಿದ್ದಾರೆ ಆ ಮಕ್ಕಳು. ಆದರೆ ನಿನ್ನ ವಿಚಾರದಲ್ಲಿ ಹೇಳ್ತೀನಿ, ಇದನ್ನು ನೆನಪಿಟ್ಕೋ, ನಿನ್ನ ಜೀವಿತಾವಧಿಯ ಕೊನೆಯ ದಿನಗಳಲ್ಲಿ ನೀನು ಯಾರಿಗೂ ಭಾರವಾಗಲ್ಲ, ಮತ್ತು ನೀನು ಹೆಚ್ಚು ನರಳೋದಿಕ್ಕೆ ಭಗವಂತ ಬಿಡಲ್ಲ. ಅಯ್ಯೋ ನನಗೆ ಕಡೆಗಾಲದಲ್ಲಿ ಯಾರಪ್ಪ ಅಂತ ಯೋಚಿಸಬೇಡ. ನಿನ್ನ ಜೀವನ ಇಲ್ಲಿವರೆಗೂ ಏನು ಧರ್ಮವನ್ನು ಇಟ್ಕೊಂಡು ಬಂದಿದೆಯಾ ಆ ಧರ್ಮವೇ ನಿನ್ನನ್ನು, ಅಂದರೆ ಸಾವು ಬಂತು ಬೇಗ ಅಂದ ತಕ್ಷಣ ಅದು ಕೆಟ್ಟದ್ದು ಅಂತ ಅಲ್ಲ, ಬೇಗ ಮುಕ್ತಿ ಸಿಕ್ತು ಅಂತ. ಕೇಳ್ಕೊಳ್ಳೋದೆಷ್ಟು ಸರ್, ಸಾಕಪ್ಪ ಇಷ್ಟು ವರ್ಷ, ಈ 41-42ನೇ ವಯಸ್ಸು ನಡೀತಾ ಇದೆ, ಸಾಕು, ನನ್ ಏನೇನ್ ಅನುಭವಿಸ್ಬೇಕಿತ್ತು ಎಲ್ಲಾನು ಅನುಭವಿಸ್ತಿದ್ದೀನಿ, ಪ್ಲೀಸ್ ನನ್ನನ್ನು ಕರ್ಕೊಂಬಿಡು. ನನ್ ಇವಾಗ್ಲೂ ದೇವಸ್ಥಾನಕ್ಕೆ ಹೋದ್ರೆ ನನ್ನನ್ನು ಪ್ಲೀಸಪ್ಪ, ಎಷ್ಟೋ ಜನ ಅಲ್ಲಿ ಸತ್ತೋದ್ರು ಇಲ್ಲಿ ಸತ್ತೋದ್ರು ಅಂತಾರೆ, ನನ್ನನ್ನು ಬೇಗ ಕರ್ಕೊಳಪ್ಪ, ಯಾಕೆ ಅವ್ರನ್ನೆಲ್ಲ. ಇಲ್ಲ ತಾಯಿ, ಈಗ ನಾನು ಹೇಳೋದು, ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ಕೂಡ ಸತ್ತ ಮೇಲೆ ಕೋಳಿ ಕುರಿ ಮೇಕೆ ಥರ ಅವನು ಉಪಯೋಗಕ್ಕೆ ಬರಲ್ಲ. ಹೌದಲ್ಲ?
ಸತ್ತ ಮೇಲೆ ಉಪಯೋಗಕ್ಕೆ ಬರಲ್ಲ ಅಂದರೆ ಮನುಷ್ಯ ಉಪಯೋಗಕ್ಕೆ ಬರೋದು ಒಂದೇ ಸಾರಿ, ಅವನು ಉಸಿರಾಡ್ತಿರ್ಬೇಕಾದ್ರೆ. ನಿನ್ನ ಉಸಿರು ನಿಲ್ಲುವ ಮುಂಚೆ ನಿನ್ನ ಅಕ್ಕನ ಮಕ್ಕಳು ಅಥವಾ ಅವರಿವರು ಅಂದ್ಕೊಂಡು ಅಂದರೆ ಋಣ ಇಟ್ಟುಕೊಂಡು ಸಾಯಬಾರ್ದು ಮನುಷ್ಯ. ಅಂದರೆ ಅದು ಸಾಲ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಅಥವಾ ಇನ್ಯಾರೋ ನಮಗೆ ಪ್ರೀತಿ ಕೊಟ್ಟಿದ್ರು, ಆದರೆ ನಾವು ಅವ್ರಿಗೆ ಪ್ರೀತಿ ಕೊಡೋದು ಮರ್ತು ಬಿಟ್ಟಿದ್ದೀವಿ ಈ ಜನ್ಮದಲ್ಲಿ ಅಂದರೆ ಅದು ಕೂಡ ಋಣನೇ ಅಂತೆ. ಅದನ್ನು ತೀರ್ಸೋಕ್ಕೋಸ್ಕರ ಮತ್ತುಟ್ಟು ಬರಬೇಕಂತೆ. ಅದಕ್ಕೆ ನಮ್ಮ ದಾಸರು ಹೇಳಿದ್ರು, ದ್ವೇಷ ಇಟ್ಕೊಂಡು ಸಾಯಬೇಡಿ, ಪ್ರೀತಿಯ ಬಾಕಿ ಇಳಿಸ್ಕೊಂಡು ಸಾಯಬೇಡಿ, ಹಣ ಬಾಕಿ ಉಳಿಸ್ಕೊಂಡು ಸಾಯಬೇಡಿ ಅಂತ. ಯಾಕಂದರೆ ಯಾವುದನ್ನು ನೀವು ತೀರಿಸದೆ ಸತ್ರಲ್ಲ, ಆ ತೀರಿಸುವ ಕಾರಣಕ್ಕಾಗಿಯೇ ಆ ಜನ್ಮದ ಉಳಿದ ಬಾಕಿಯನ್ನು ತೀರಿಸಲಿಕ್ಕೆ ಇನ್ನೊಂದು ಜನ್ಮ ಹೊತ್ತು ಬರ್ತೀಯ. ನೀವು ಹಿಂಗೆ ಬಂದಾದಮೇಲೆ ದ್ವೇಷನೋ ಪ್ರೀತಿನೋ ಎರಡರಿಗೆ ಯಾವುದೋ ಒಂದು ಜಾಸ್ತಿ ಮಾಡಿಕೊಂಡು ಸಾಯ್ತೀವಿ, ಮತ್ತು ಅದನ್ನೇ ಅಂದರೆ ಈ ಜನ್ಮ ಮರಣ ಜನ್ಮದ ಚಕ್ರದಲ್ಲೇ ಸುತ್ತುತ್ತಾ ಇರ್ತೀವಿ ಹೊರತು ಇದರಿಂದ ಮುಕ್ತಿನೇ ಇಲ್ಲ ಅಂತ. ನಿನ್ನ ಜೀವನದಲ್ಲಿ ನೀವು ತಂಗಿ ಮಕ್ಕಳಿಗೆ ಮಾಡಿದಿರೋ ಅದು ನಿಮ್ಮ ಕರ್ತವ್ಯ ಅಂದ್ಕೊಂಬಿಡಿ. ಮಗಳಿದ್ರೆ ಮಾಡ್ತಿರ್ಲಿಲ್ವಾ, ಮಾಡ್ತಿದ್ದೆ ಅಂತ. ಅವ್ರು ನಿನ್ನ ಜೊತೆ ಅಯ್ಯೋ ನಾನು ಅವ್ರಿಗೆ ಎಷ್ಟೆಲ್ಲ ಮಾಡಿದೆ, ಇವ್ರು ಮಾಡ್ತಾರೆ ಹಿಂಗೆ ಅಂದ್ಬಿಟ್ರಲ್ಲ, ನೀನೇನು ಮಾಡಿದ್ದೀಯಲ್ವ ಕೊಟ್ಟು ಮರ್ತು ಬಿಡಬೇಕು. ಅರ್ಥ ಆಯ್ತಲ್ಲ? ಈಗ ಇಷ್ಟು ಸಾಲ ತೀರಿಸು, ಇಷ್ಟು EMI ಕಟ್ಟು, ಇಷ್ಟು ಬಾಡಿಗೆ ಕಟ್ಟು, ಇಷ್ಟು ತಿಂಗಳಿಗೆ 10 ರೂಪಾಯಿ ಕೂಡಿಟ್ರು ಕೂಡ ಮುಂದೊಂದು ಕಾಲದಲ್ಲಿ ಯಾರೂ ಕೊಡದೇ ಇದ್ದಾಗ ನಮ್ಗೆ ಉಪಯೋಗ ಬರುತ್ತಲ್ಲವ. ಹೆಚ್ಚು ಬುದ್ಧಿವಂತಿಕೆಯಿಂದ ಬದುಕು ನಡೆಸು. ಬರೀ ಭಾವನಾತ್ಮಕವಾಗಿಯೇ ಹಂಗತ್ತೆ ಹಿಂಗಾಗ್ಬಿಟ್ರು ಹಂಗೆ ಮಾಡಿಬಿಟ್ರು ನಂಗೆ ಯಾರೂ ಇಲ್ಲ ಅಂದರೆ ಎಲ್ಲ ಸಮಯದಲ್ಲೂ ನೀನು ಭಾವನಾತ್ಮಕವಾಗಿ ಯೋಚನೆ ಮಾಡಿದ್ರೆ ನೀನು ಕುಗ್ಗು ಹೋಗ್ತೀಯ. ಬುದ್ಧಿ ಬಳಸು. ನಾನೀಗ ಒಂಟಿಯಾಗಿರೋದು, ಇಂದಿನಿಂದಲೂ ಒಂಟಿಯಾಗಿದ್ದೀನಿ. ಅವ್ರು ಯಾರೋ ಬಿದ್ದರೆ ನೋಡ್ಕೊಳ್ಳಿಕ್ಕೆ ಅವ್ರ ಮಕ್ಕಳೋ ಸೊಸೆನೋ ಮಕ್ಕಳೋ ಯಾರೋ ಇದ್ದಾರೆ, ನನಗೆ ಯಾರೂ ಇಲ್ಲ. ಈಗ ನಾನು ಹೆಂಗಿರಬೇಕು? ಇದು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋದು. ಬರೀ ಎಮೋಷ್ನಲಾಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನೀನು ಅದೇ ನರಳಾಟಕ್ಕೆ ಬರಬೇಕು, ಕೂತ್ಕೊಬೇಕಾಗುತ್ತೆ. ನೀನಿರೋ ಸ್ಥಿತಿ ಏನು, ನೀನಿರಬೇಕಾಗಿರೋದು ಹೇಗೆ, ಇದೆಲ್ಲ ಯೋಚನೆ ಮಾಡಬೇಕು ನೀನು. ನಾನು ಇಷ್ಟು ದಿವಸ ನಿಜವಾಗ್ಲು 15 ಜನ ನಮ್ ಫ್ಯಾಮಿಲಿ 15 ಜನ ಒಂದೊಂದ್ ತುತ್ತು ಎತ್ತಿಟ್ರು ನನ್ಗೆ ಮೋಸ ಮಾಡಲ್ಲ, ಈ ತರ ಎಲ್ಲ ಯೋಚನೆ ಮಾಡಿದೆ. ಇವತ್ತು ನನ್ ಫ್ಯಾಮಿಲಿ ಖರ್ಚು ಮಾಡಿರೋ ದುಡ್ಡು ನನ್ ಕೆಲ್ಸ ಮಾಡಿ ಸಂಪಾದನೆ ಮಾಡಿರೋದೇ ಹೊರತು ಬಿಟ್ರೆ ಬೇರೆ ಅಡ್ಡದಾರಿ ಹಿಡ್ದು ಯಾವ ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡಿಲ್ಲ ದುಡ್ಡು. ಪ್ರತಿಯೊಂದು ಹಗ್ಲು ರಾತ್ರಿ ಕೆಲಸ ಮಾಡಿ ಸಂಪಾದನೆ ಮಾಡಿರೋದು ದುಡ್ಡು. ಎಷ್ಟೋ ದಿವಸ ಊಟ ಇಲ್ದಲೆ ಕೆಲಸ ಮಾಡಿದ್ದೀನಿ ಸರ್. ಆ ದುಡ್ಡನ್ನೇ ನಮ್ಮ ಮನೆಯವರು ಕೊಟ್ಟಿತ್ತು. ಆ ದುಡ್ಡನ್ನೇ ನಾನು ಇವತ್ತು ಕೂಡಿಟ್ಟಿದ್ರೆ ನಿಜವಾಗ್ಲೂ ನಾನು ಇವತ್ತು ಎಷ್ಟು ಕೋಟ್ಯಾಧೀಶ್ವರಳಾಗಿರ್ತಿದೆ. ಇರ್ಲವ. ಆದರೆ ನಾನು ಹೇಳೋದು, ಯಾವ ಕಾರ್ಯಗಳನ್ನು ನೀವು ಮಾಡಿದ್ದೀರಿ ಅದನ್ನು ಮನುಷ್ಯ ಮರಿಬೋದು, ಆದರೆ ಕರ್ಮ ಅನ್ನೋದು ಖಂಡಿತ ಮರೆಯಲ್ಲವ. ಅರ್ಥ ಆಯ್ತಲ್ಲ? ನೋಡಿ, ಈ ಕರ್ಮ ಸಿದ್ಧಾಂತದ ಬಗ್ಗೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾವು ಒಂದು ಯಾವುದೋ ಕೆಲಸವನ್ನು ಒಳ್ಳೆ ಕಾರ್ಯವನ್ನು ಮಾಡ್ದೋ ಅದನ್ನು ಮನುಷ್ಯ ಮರೆತು ಬಿಟ್ಟ. ಆದರೆ ಮನುಷ್ಯ ಮರೆತ ತಕ್ಷಣ ಅಯ್ಯೋ ಬಿಡು ಒಳ್ಳೇದಕ್ಕೆ ಕಾಲ ಇಲ್ಲ, ನಾನು ಒಳ್ಳೇದು ಮಾಡಿದೆ, ಅವ್ರು ನೋಡಿದ್ರೆ ಹಿಂಗವ್ರೆ ಅಂದರೆ ನಾನು ಅವ್ರಿಗೇನೋ ನೀರು ಕೊಟ್ಟರೆ ಅವರೇ ನನಗೆ ನೀರು ಕೊಡಬೇಕು ಅಂತೇನಿಲ್ಲ. ನನಗೆ ಇನ್ಯಾರೋ ರೂಪದಲ್ಲಿ ಬಂದು ನೀರು ಕೊಡ್ಬೋದು. ಅರ್ಥ ಆಯ್ತಲ್ಲ ನಾನೇನು ಹೇಳಿದೆ? ನಾನು ಒಬ್ಬ ಬಾಯಾರಿದವನಿಗೆ ನೀರು, ಹಸಿದವನಿಗೆ ಅನ್ನವನ್ನು ಕೊಟ್ಟೆ, ಅವನು ನನಗೆ ಅದನ್ನೇ ಕೊಡಬೇಕು ಅಥವಾ ಅವನೇ ಕೊಡಬೇಕು ಅಂತೇನಿಲ್ಲ. ಯಾವುದೋ ಸಮಯದಲ್ಲಿ ಯಾರೋ ನಮಗೆ ಕೊಟ್ಟರೆ ಅದು ಯಾವುದೋ ಅಂತ ತಿಳ್ಕೊಳ್ಬೇಕು ಅಂದರೆ ಈ ಹಿಂದೆ ನಾನು ಯಾರಿಗೂ ಕೊಟ್ಟಿದ್ನಲ್ಲ. ಹಾಗೆ ಇಲ್ಲಿ ನೀವು ಅವರಿಗೇನು ಮಾಡಿದ್ದೀರಾ ಫೈನ್, ಅವರೇ ನಿಮಗೆ ಉಪಕಾರ ಮಾಡಬೇಕು ಅಂತೇನಿಲ್ಲ. ಕರ್ಮ ಬೇರೆ ಬೇರೆಯ ರೂಪದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಬೇರೆ ಬೇರೆ ಸಮಯದಲ್ಲಿ ನಮಗದು ರಿಟರ್ನ್ ಆಗುತ್ತೆ. ಅದನ್ನು ನಾವು ಮರಿಬಾರ್ದು. ಅಯ್ಯೋ ನಾನು ಇವ್ರಿಗೆ ಒಳ್ಳೇದು ಮಾಡಿದೆ, ಇವ್ರು ನನಗೆ ಮೋಸ ಮಾಡಿಬಿಟ್ರು, ಅಥವಾ ಇವ್ರು ನನ್ನನ್ನು ಮಾತೇ ಆಡಿಸಲ್ಲ, ಉಪಕಾರ ಮಾಡಿಸ್ಕೊಂಡ್ರು, ಈಗ ಬಿಟ್ಬಿಟ್ರು. ಪರವಾಗಿಲ್ಲ, ಈ ಜಗತ್ತಲ್ಲಿ ತುಂಬ ಜನ ಮನುಷ್ಯರಿದ್ದಾರೆ. ಈ ಮನುಷ್ಯನೇನು ಬಿಟ್ಟನ ಇನ್ಯಾವುದೋ ರೂಪದಲ್ಲಿ ಬರುತ್ತದು. ಹಾಗಾಗಿ ಏನು ಕಳ್ಕೊಂಡೆ, ಅದು ಕಳ್ಕೊಳಕ್ಕೆ ಏನು ತಂದಿದ್ದವು ನಾವು? ಏನೂ ತಂದಿಲ್ಲ, ಹೌದಲ್ಲವಾ?
ನೀನು ಕೋಟಿ ರೂಪಾಯಿ ದುಡ್ದಿದ್ರು ನೀನು ಕೋಟಿ ರೂಪಾಯಿ ದುಡ್ದು ಮುಚ್ಚಿಟ್ಟು ಏನೇ ಮಾಡಿದ್ರು ಅಂತಿಮವಾಗಿ ಎಂದೋ ಒಂದು ರಾತ್ರಿ ನಿನ್ನ ಪ್ರಾಣ ಹೊರಟೋಗಿತ್ತು ಅಂದ್ರೆ ಕೋಟಿ ವ್ಯರ್ಥ ಆಗ್ತಿತ್ತಲ್ಲ. ಏನು ಮಾಡಿದ್ದೀಯಲ್ವಾ ಅದ್ರ ಬಗ್ಗೆ ಕೊರಗಬೇಡ. ಇಲ್ಲ ನನ್ನ ಕೆಲಸ ನಾನು ಮಾಡಿದ್ದೀನಿ, ದೇವರು ಅಂತ ಒಬ್ಬ ಇದ್ದರೆ ಅದು ನೋಡಿಕೊಳ್ತಾನೆ ಅಂದ್ಕೊಂಡು ನೀವು ಭಾವನಾತ್ಮಕವಾಗಿ ಅಥವಾ ಮನೋಧೈರ್ಯವನ್ನು ಹೆಚ್ಚಿಸಿಕೊಂಡು ಇನ್ನೊಂಚೂರು ದುಡಿಮೆ ಮಾಡಿ ಏನಿನ್ನೊಂದು 5 ವರ್ಷ 6 ವರ್ಷ ದುಡಿಬೋದೇನೋ ಅಷ್ಟು ಕೊರಗದಂಗೆ ಆರೋಗ್ಯ ಕಾಪಾಡ್ಕೊಂಡು ದುಡ್ದು ಸೇವಿಂಗ್ಸ್ ಮಾಡ್ಕೊಂಡಿದ್ರೆ ಕಡೆಗಾಲದಲ್ಲಿ ಯಾವುದೋ ಒಂದು ದಾರಿ ತೋರಿಸ್ತಾನೆ ದೇವರು. ಸಹಜವಾಗಿ ದೇಹಕ್ಕೆ ವಯಸ್ಸಾಗೋದು ಬೇರೆ, ಕೊರಗಿ ನಾವೇ ರೋಗ ತಂದುಕೊಳ್ಳೋದು ಬೇರೆ. ನಾನು ನಿಮಗೆ ಮುಂಚೆನೇ ಹೇಳಿದೆ, ಇವತ್ತು ನಿಮ್ಮ ಒಡ ಹುಟ್ಟಿದವ್ರಿಗೆ ಅವ್ರಿಗೇನೋ ಯಾರಿಗೋ ಏನೋ ಆದರೆ ಅವ್ರು ನೋಡ್ಕೊಳ್ಳೋಕೆ ಸಂಸಾರ ಐತೆ, ಮಕ್ಕಳವ್ರೆ, ನಿನಗೆ ಯಾರವರವ? ಆ ಕಾರಣಕ್ಕೆ ನಿನ್ನ ಮನೋಬಲವನ್ನು ಗಟ್ಟಿ ಇಟ್ಕೋ. ಇಷ್ಟು 41 ವರ್ಷನೇ ತೆಳ್ಕೊಂಡು ಬಂದಿದೆಯಾ, ಇನ್ನೊಂದು 10-20 ವರ್ಷ ತೆಳ್ಳೋಕ್ಕಲ್ವಾ? ದೇವರಿದ್ದಾನೆ. ಅಪ್ಪ ಮಕ್ಕಳು ಸಂಸಾರ ಇದ್ದವರೆಲ್ಲ ಚೆನ್ನಾಗಿ ಅವರೇ ಅಂತ ಏನಿಲ್ಲ, ಚೆನ್ನಾಗಿ ಅವರೇ ಅದೇ ಆಶ್ರಮದಲ್ಲಿ. ಮಕ್ಕಳಿರೋರ್ದು ಒಂದು ಸಮಸ್ಯೆ, ಎಲ್ಲೋರ್ದು ಒಂದು ಸಮಸ್ಯೆ, ಎಲ್ಲರೂ ಅದರಲ್ಲೇ ಕೂತಿದ್ದಾರವ. ನಾವಿದ್ದೀವಿ, ಯೋಚನೆ ಮಾಡಬೇಡ. ನೀನು ಬಹಳ ಪ್ರೀತಿಯಿಂದ ಫೋನ್ ಮಾಡಿ ಮಾತಾಡವ. ನಾನು ನಿನಗೆ ಹಣ ಕೊಡೋಕ್ಕಾಗದೇ ಇರ್ಬೋದು, ಆದರೆ ನಿನ್ನೊಳಗಿನ ಆ ಪ್ರಾಮಾಣಿಕತೆ, ನೀನು ಈ ಹಿಂದೆ ಮಾಡಿರುವ ಧರ್ಮ ಕಾರ್ಯಗಳು ನಿನ್ನನ್ನು ಯಾವುದೋ ರೂಪದಲ್ಲಿ ಕೈ ಹಿಡದೆ ಹಿಡಿಯುತ್ತವೆ. ನಿನ್ನ ಕೊನೆಯ ದಿನಗಳು ಖಂಡಿತ ನರಳಾಟದಿಂದ ಕೂಡಿರುವುದಿಲ್ಲ. ಇದು ನೀನು ನೆನ್ಪಿಟ್ಕೋ. ನಿನಗೆ ಒಳ್ಳೇದಾಗುತ್ತೆ. ನಿನ್ನ ಶಿವಪ್ಪ ಕೈ ಬಿಡಲ್ಲ. ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದೆ. 1 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಮ್ಯಾನೇಜರು, ನಿಂಗೆ ಈ ಕೆಲಸ ಎಲ್ಲ ಸೂಟ್ ಆಗಲ್ಲ, ನಿನ್ಗೊಂದು ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಪೆಟ್ರೋಲ್ ಬಂಕ್ ಹೆಸರು ಹೇಳೋದ್ ಬೇಡ. ಈಗ ಸುಮಾರು ಜನ ನನ್ ಕೆಲಸ ಮಾಡತ್ತವ ಎಲ್ಲಾರು ಅಂದ್ಕೊಂಡಿದ್ದಾರೆ ನನ್ಗೆ ಫ್ಯಾಮಿಲಿ ಇದಾವೆ, ಗಂಡ ಮಕ್ಳಿದ್ದಾರೆ ಅಂತ. ಅದಂಗೆ ಇರ್ಬೇಕು. ಯಾರು ಇಲ್ಲ ಅಂದಾಗ ನೋಡೋ ದೃಷ್ಟಿ ಸರಿ ಇರಲ್ಲ. ನನ್ ಸುಮಾರು ಜನ ನನ್ ಕಣ್ಣಾರೆ ನೋಡಿದ್ದೀನಿ. ಹಂಗಾಗಿ ನಾನು ಈ ಸುಳ್ಳನ್ನ ಹಂಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ಪರವಾಗಿಲ್ಲ ತಾಯಿ, ಆ ಸುಳ್ಳುಗಳಿಂದ ಯಾವ ಪಾಪವೂ ನಿನಗಂಟಿಲ್ಲ. ಕಾರಣ ಸುಳ್ಳಿನ ಹಿಂದೆ ಇರುವ ಉದ್ದೇಶ ಅದು ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಳ್ಳೋದೇ ಆಗಿತ್ತು, ಹೌದಲ್ಲವಾ? ಆ ಕಾರಣಕ್ಕೆ ಆ ಸುಳ್ಳಿಗೆ ಯಾವ ಪಾಪವೂ ಇಲ್ಲ. ಯೋಚಿಸಬೇಡಿ. ಒಳ್ಳೇದಾಗಲಿ. ಆಗ ಕರೆ ಮಾಡ್ತಿರವ, ನಾನು ಈ ನಂಬರ್ ಸೇವ್ ಮಾಡ್ಕೊಳ್ತೀನಿ. ಕಷ್ಟಪಟ್ಟು ಬಂದಿದ್ದೀರಿ, ನಗ್ನಗ್ತಾ ಇರಿ, ಚೆನ್ನಾಗಿರ್ಬೇಕು. ನೀವು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ನಾಳೆ ಸುಮ್ಮನೆ ಯೋಚನೆ ಮಾಡಿ, ಏನೋ ರೋಗ ಬಂದು ನಾಳೆ ಮಲ್ಕೊಂಡ್ರಿ, ನಿನ್ನ ಕಳೆದು ಹೋಗಿರುವ ಅಥವಾ ದೂರವಾಗಿರುವ ಎಲ್ಲ ಸಂಬಂಧಿಕರು ಬಂದು ನಿನಗೆ ಹಣ್ಣು ತಂದು, ಅಯ್ಯೋ ನಾವೆಲ್ಲ ಬಂದಿದ್ದೀವಿ ಖುಷಿ ಪಡೋನು ಎದ್ದೋಳು ಅಂದ್ರೆ ನಿಂಗೆ ಆರೋಗ್ಯನೇ ಇಲ್ಲ, ಅವ್ರು ಬಂದೆಲ್ಲ ಏನಾಯ್ತಲ್ಲಿ? ಆರೋಗ್ಯ ಸ್ಟಾರ್ಟ್ ಆಗಿ ಈಗ 1 ವೀಕ್ ಆಯ್ತು. ಏನು 1 ವೀಕ್ ಆಯ್ತು ಸರ್. ಈ ಕೆಮ್ಮು ಸ್ಟಾರ್ಟ್ ಆಗಿ. ಕೆಮ್ಮು? ಮಗುಗೆ ಕೋಲ್ಡ್ ಇತ್ತು, ಅವ್ರ ಮನೇಲಿ 2-3 ಕೋಲ್ಡ್ ಇತ್ತು. ಹಂಗಾಗಿ ನನ್ಗೆ ಸ್ಟಾರ್ಟ್ ಆಯ್ತು. ಈಗ 1 ವಾರ ಆಯ್ತು. ಫುಲ್ಲು ಕೆಮ್ಮಿದೆ, ಮನೇಲಿದ್ದೀನಿ. ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳವ. ಆದ್ರೆ ಎದ್ದು ಅಡಿಗೆ ಮಾಡ್ಕೊಂಡ್ ತಿಂತೀನಿ, ಆಗಿಲ್ಲ ಅಂದ್ರೆ ಸುಮ್ನೆ ಮಲ್ಕೊತೇನೆ. 3 ಹೊತ್ತು ಊಟ ಮಾಡಕ್ ಆಗಲ್ಲ ಅಂದ್ರೂ 1 ಟೈಮ್ ಆದ್ರೆ ಎದ್ದು ಮಾಡ್ಕೊಂಡ್ ತಿಂತೀನಿ. ಮಾಡ್ಬೇಕವ. ಈಗ ಒಂದು ಈ ಕೆಮ್ಮಿನ ವಿಚಾರವಾಗಿ ಅದೇನೋ ದೊಡ್ಡದು ಯಾವುದರ ಸಂಕೇತ ಅಲ್ಲ, ಅದು ಇನ್ನೊಂದು 2-3 ದಿನ ಹೋಗುತ್ತೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಮುಂಚೆ ಒಬ್ರು ಕರೆ ಮಾಡಿದ್ರು, ಆ ತಾಯಿ ಒಂದು ಕೈಗೆ ಸ್ಟ್ರೋಕ್ ಆಗಿದೆ, ನಡೆಯೋಕ್ಕೆ ಕಾಲು ಅಷ್ಟು ದೂರ ನಡೆದ್ರೆ ಅವು ನಿಂತು ಹೋಗ್ತವೆ. ಆದರೂ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಅಂತಾರೆ ಅವರು. ಹೌದಲ್ಲವಾ? ಹಾಗಾಗಿ ಈಗ ನಾನೊಬ್ಬ ಸೋನುವಾಗಿ ನನ್ನ ಕಾರ್ಯಕ್ರಮ ಶುರುವಾಗಬೇಕಾದ್ರೆ ಇಷ್ಟೊತ್ತಂಗೆ ನನಗೆ ಇಲ್ಲಿ ಯಾರೂ ಸಹಾಯಕ್ಕಿಲ್ಲ. ನಾನೇ ಕ್ಯಾಮ್ರಾ ರೆಡಿ ಮಾಡ್ಕೊಳ್ತೀನಿ, ನಾನೇ ಎಲ್ಲರೂ ಮಾಡ್ಕೊಳ್ತೀನಿ ಅಲ್ಲ. ಆದರೆ ನನ್ನ ಕೆಲಸ, ನನ್ನ ಬದುಕು, ನಾನು ಹೆಂಗಾದ್ರೂ ಮಾಡಿ ಬದುಕಲೇಬೇಕು ಅಂದಾಗ ನಾನು ಮಾಡ್ಕೊಳ್ಬೇಕು. ಅಯ್ಯೋ ಕರ್ಕೊಂಬಿಡಪ್ಪ, ಇಲ್ಲ ಈ ಜನ್ಮ ಎಲ್ರಿಗೂ ಸಿಗಲ್ಲ.
ಈ ಜನ್ಮ ಪ್ರತಿ ಸಾರಿ ಸಿಗಲ್ಲ. ನಾವು ನೆಕ್ಸ್ಟು ಇದೇ ಮನುಷ್ಯರಾಗಿ ಹುಟ್ಟಿ ಇದೇ ಒಳ್ಳೆ ಜಾಗದಲ್ಲಿ ಹುಡ್ತೀವೋ ಗೊತ್ತಿಲ್ಲ. ಇದೇ ಮನುಷ್ಯನಾಗಿ ಕಡೆ ಜನ್ಮ ಇರ್ಬೋದು. ಹಾಗಾಗಿ ನಾವು ಅಟ್ಲೀಸ್ಟ್ ಈ ದೇಹ ಪೋಷಣೆಗೆ ಒಂಚೂರು ಆಹಾರ ಬೇಕು, ಅದನ್ನು ಮಾಡಿಕೊಂಡು ತಿನ್ನಬೇಕು. ದೇಹವನ್ನು ನಿರ್ಲಕ್ಷ್ಯ ಮಾಡಬೇಡಿ, ಆರೋಗ್ಯ ನಿರ್ಲಕ್ಷ್ಯ ಮಾಡಬೇಡಿ. ಒಳ್ಳೆಯದಾಗಲವ. ಭಾಳ ಸಂತೋಷ ಆಯಿತು. ಆ್ಯಂಡ್ ಖಂಡಿತ ನಮ್ಮ ಆಶ್ರಮ ಎಲ್ಲ ರೆಡಿ ಆದಮೇಲೆ ನಿಮ್ಮನ್ನು ಯಾವತ್ತಾದರೂ ಒಮ್ಮೆ ಆಶ್ರಮಕ್ಕೆ ಕರೆಸ್ಕೊಳ್ತೀನವ. ಖಂಡಿತ ಮೀಟ್ ಆಗ್ತೀನಿ. ಮೀಟ್ ಆಗಬೇಕು. ನಿಮ್ಮ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಕಷ್ಟವನ್ನು ಒಮ್ಮೆ ಕೇಳಬೇಕು. ನಂಗೆ ನಿಮ್ಮ ಬದುಕನ್ನು ನೋಡಿದಾಗ ನಮ್ಮ ತಾಯಿ ನೆನಪಾದರು. ಯಾಕೇನು ಹಿಂಗೆ ಕಷ್ಟಪಟ್ಟೆ ನಮ್ಮನ್ನು ಬೆಳೆಸಿರೋದು. ಕೊರೋನಾ ಬಂದು ಫುಲ್ಲು ಪಾಸಿಟಿವ್ ಆಗಿ ಫುಲ್ಲು ಎಲ್ಲಿ ಸೀರಿಯಸ್ ಅಲ್ಲಿ ಇದೆ ಸರ್. ನಾನು ಯಾವ ಹಾಸ್ಪಿಟಲ್ ನಾನು ತಗೊಂಡಿಲ್ಲ. ಆ ಸಮಯದಲ್ಲಿ ಯಾರಿದ್ರು ಜೊತೆ? ಆ ಟೈಮ್ ನಲ್ಲಿ ಈ ಹುಡ್ಗಿ ಮದ್ವೆ ಮಾಡ್ಕೊಟ್ನಲ್ಲ, ಆ ಹುಡ್ಗಿ ಇತ್ತು ನನ್ ಜೊತೆನಲ್ಲಿ. ಅವಾಗ ಅದು ಇದು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ಇತ್ತು. ಅವಾಗ ಫುಲ್ ಎವ್ವಿ ಸೀರಿಯಸ್ ಅಂದ್ರೆ ಎವ್ವಿ ಸೀರಿಯಸ್. ಯಾವ ಜಯದೇವಾಗ ಹೋದ್ವಿ ತಗೊಂಡಿಲ್ಲ, ಮಣಿಪಾಲಕ್ ಬಂದ್ವಿ ತಗೊಂಡಿಲ್ಲ, ಎಲ್ಲಿಗೆ ಹೋದ್ರು ನನ್ನ ಒಳಗಡೆನೆ ತಗೊಂಡಿಲ್ಲ ಸರ್. ರೆಡ್ ಅಲರ್ಟ್ ಆ ಟೈಮ್ ನಲ್ಲಿ. ಕೊರೋನಾ ಇದೆ ಅಂತ ಗೊತ್ತಾದ್ರೆ ಫುಲ್ ಏರಿಯಾನೇ ರೆಡ್ ಅಲರ್ಟ್ ಮಾಡಕ್. ಆ ಸಮಯದಲ್ಲಂತೂ ಮನುಷ್ಯನನ್ನು ಪ್ರಾಣಿ ತರ ಅದ್ರಲ್ಲೂ ಕೊರೋನಾ ಬಂದಿರೋರ್ನಂತೂ ಪ್ರಾಣಿಗಿಂತ ಕೀಳಾಗಿ ನೋಡ್ತಿದ್ರು. ಅಯ್ಯೋ, ಆ ಟೈಮ್ ನಲ್ಲಿ ಏನಾದ್ರು ನನ್ನ ಹಾಸ್ಪಿಟ್ಲಿಗೆ ಸೇರ್ಸ್ಬಿಟ್ಟಿದ್ದೀರಿ, ನಿಜವಾಗ್ಲೂ ನನ್ ಹೋಗ್ತಿದೆ ನಂಗೆ. ಅವಾಗ ಹಾಸ್ಪಿಟ್ಲಿಗೆ ಹೋಗದಂಗೆ ಚೇತರಿಸ್ಕೊಂಡ್ರ? ಹೌದು ಸರ್, ಮನೆಯಲ್ಲೇನೆ ಟ್ರೀಟ್ಮೆಂಟ್ ತಗೊಂಡೆ ಸರ್. ಮನೆಗೆ ಬರೋರ ಡಾಕ್ಟ್ರು? ಇಲ್ಲ ಸರ್, ಯಾವ ಡಾಕ್ಟ್ರು ಇಲ್ಲ, ಯಾರು ಇಲ್ಲ. BBMP ಡಾಕ್ಟ್ರು ಯಾರು ಬರ್ತಾನೆ ಇರ್ಲಿಲ್ವಲ್ಲ ಸರ್ ಅವಾಗ. ರೆಡ್ ಅಲರ್ಟ್ ಅಲ್ಲ, ಯಾರು ನನ್ ಟಚ್. ಈ ಸೊಳ್ಳೆ ಔಷಧಿ, ಈ ಔಷಧಿ ಹೊಡೆಯವ್ರು ಬಿಟ್ರೆ ಬೇರೆ ಯಾರು ಬರ್ತಿರ್ಲಿಲ್ಲ. ಯಾರು ಬರ್ತಿರ್ಲಿಲ್ಲ. ಇನ್ರೆ ನಮ್ಮನೇಲಿ ಈ ತರ ಕೊರೋನಾ ಪಾಸಿಟಿವ್ ನವ್ರು ಇದಾರೆ ಅಂದ್ರೆ ಆ ಬಿಲ್ಡಿಂಗ್ ಓನರ್ ಸುಮ್ನೆ ಇರ್ತಾರ? ನಿಜ ನಿಜ ನಿಜ. ಬಿಲ್ಡಿಂಗ್ ಓನರ್ಗೆ ಗೊತ್ತಿಲ್ಲ. ಆ ತರ 6 months ನಾನು ಕಾಯಿಲೆ ಹುಷಾರ್ ಮಾಡ್ಕೊಂಡಿದ್ದೀನಿ ಸರ್. ಆ ಟೈಮ್ ನಲ್ಲಿ ಯಾರು ನಮ್ಮ ಅಣ್ಣ ಅವ್ರೇ ಆಗ್ಲಿ ನಮ್ಮ ಅಮ್ಮ ಅವ್ರೇ ಆಗ್ಲಿ ಯಾರು ಕೂಡ ನೀ ಹೆಂಗಿದೀಯ ಅಂತಾನು ಕೇಳಲಿಲ್ಲ, ಏನಿಲ್ಲ. ತುಂಬಾ ತುಂಬಾ ತುಂಬಾನೇ ಅನ್ಭವಿಸ್ಬಿಟ್ಟೆ ಆ ಟೈಮ್ ನಲ್ಲಂತೂ ಕಷ್ಟ. ಅವಾಗ್ಲೇ ಗೊತ್ತಾಗಿತ್ತು ನಮ್ಮವ್ರು ಯಾರು, ಹೊರಗ್ನವ್ರು ಯಾರು ಅಂತ. ಬಟ್ ನಾನು ಎಲ್ಲ ನಮ್ ಫ್ಯಾಮಿಲಿಯೇನೆ ಅಲ್ವಾ. ಮುಂದೊಂದ್ ದಿನ ನನ್ಗೂ ಕಷ್ಟಕ್ಕೆ ಆಗ್ತಾರೆ. ಅಣ್ಣ ಆಗ್ತಾನೆ, ಅತ್ತಿಗೆ ಆಗ್ತಾಳೆ, ಅಮ್ಮ ಆಗ್ತಾಳೆ, ಎಲ್ಲ ಇದು ಭ್ರಮೆನಲ್ಲಿ ಬದುಕೊಂಡ್ ಬಂದೆ. ಇರ್ಲವ, ನಾನು ಹೇಳಿದ್ನಲ್ವಾ, ಎಲ್ಲರೂ ಅವ್ರವ್ರ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಸರ್. ನಾವು ಮಾಡ್ಕೊಂಡಿದ್ದೀವಿ ಅಣ್ಣ ತಮ್ಮ ಅಕ್ಕ ತಂಗಿ. ಬಟ್ ಇವು ಭಗವಂತ ಅನ್ನೋ ನಿರ್ದೇಶಕ ಅವ್ರಿಗೂ ಒಂದು ಪಾತ್ರ ಕೊಟ್ಟು ಕಳಿಸಿದ್ದಾನೆ. ಅವರು ಅದನ್ನು ಚೆನ್ನಾಗಿ ನಿಭಾಯಿಸ್ತಾವ್ರೆ. ಇದು ಮಹಾಭಾರತದಲ್ಲಿ ನಾವು ದುರ್ಯೋಧನನ ದುಷ್ಟ ಅಂತ ಕರಿತೀವಿ. ಆ ದುರ್ಯೋಧನ ಕೃಷ್ಣನನ್ನೇ ದ್ವೇಷ ಮಾಡೋ ಮಟ್ಟಿಗೆ ದುಷ್ಟನಾಗಿದ್ದ. ಇನ್ನೇನು ಭೀಮ ಗದೆಯಲ್ಲಿ ತೊಡೆಗೆ ಹೊಡಿತಾನೆ, ಇನ್ನೇನು ಸಾಯ್ತಾ ಇದ್ದಾನೆ, ವೈಶಂಪಾಯನ ಸರೋವರದ ದಡೆಯಲ್ಲಿ ಸಾಯ್ತಾ ಇದ್ದಾನೆ. ಆಗ ಕೃಷ್ಣ ಅಲ್ಲಿ ಪ್ರತ್ಯಕ್ಷವಾದಂತೆ, ಕೃಷ್ಣನನ್ನು ಒಂದು ಮಾತು ಕೇಳಿದಂತೆ, ದುಷ್ಟ, ನಾವೆಲ್ಲ ದುಷ್ಟ ಅಂದ್ಕೊಂಡಿರೋ ದುರ್ಯೋಧನ ಸಾಯಬೇಕಾದ್ರೆ ಕೇಳಿದಂತೆ, ಹೇ ಪರಮಾತ್ಮ, ನನಗೆ ಕೊಟ್ಟಿದ್ದಲ್ಲಪ್ಪ ಆ ಪಾತ್ರ, ನಾನು ಚೆನ್ನಾಗಿ ನಿಭಾಯಿಸಿದ್ನ, ಕೆಟ್ಟವನ ಪಾತ್ರ ಕೊಟ್ಟಿದ್ದಲ್ಲಪ್ಪ, ನಾನು ಚೆನ್ನಾಗಿ ನಿಭಾಯಿಸಿದ್ನ ಅಂತ. ಕೃಷ್ಣ ಅವನಿಗೂ ಸ್ವರ್ಗವನ್ನೇ ಕೊಡ್ತಾನೆ. ಅಂದರೆ ಒಳ್ಳೆಯವರು ಕೆಟ್ಟವರು ಎರಡೂ ಭಗವಂತನ ಸೃಷ್ಟಿಯೇ ಹೌದು. ಆದರೆ ಭಗವಂತ ಅವತಾರವೆತ್ತಿ ಕೆಟ್ಟದ್ದನ್ನು ಸಂಪೂರ್ಣವಾಗಿ ಕಿತ್ತಾಕ್ಬಿಟ್ಟ ಅಂತ ಏನಿಲ್ಲ. ಇಲ್ಲಿವರೆಗೂ ಎಷ್ಟು 10 ಅವತಾರಗಳಾದವು. ಕೆಟ್ಟದ್ದು ಹೋಗ್ಬಿಟ್ಟಿದೆಯಾ? ಇಲ್ಲ. ಅವನು ಅವತಾರ ಎತ್ತೋದು ಯಾಕೆ ಅಂದರೆ ಕೆಟ್ಟದ್ದು ಸ್ವಲ್ಪ ಕಡಿಮೆ ಮಾಡಿ ಒಳ್ಳೆಯದಕ್ಕೆ ಗೆಲುವು ಸ್ವಲ್ಪ ಕೊಟ್ಟು ಬ್ಯಾಲೆನ್ಸ್ ಮಾಡೋಕ್ಕೆ. ಕೆಟ್ಟದ್ದನ್ನು ಸಂಪೂರ್ಣವಾಗಿ ಕಿತ್ತಾಕಿದ್ರೆ ನಾಟಕನೇ ಇಲ್ವಲ್ಲ ಅಲ್ಲಿ. ಅದಕ್ಕೆ ಕಪಟ ನಾಟಕ ಸೂತ್ರಧಾರಿ ಅಂತ ಕರೆಯೋದು ಅವನನ್ನು. ಹಾಗಾಗಿ ಅವ್ರ ಪಾತ್ರ ಅವ್ರು ನಿಭಾಯಿಸ್ತಾರೆ. ಅವ್ರ ಟೈಮ್ ಬಂದಾಗ ಅವ್ರು ಬಸ್ ಇಳ್ಕೊಂಡು ಹೊಂಟಾರೆ. ಕೆಟ್ಟವರು ಒಳ್ಳೆಯವರು ಇಬ್ಬರಿಗೂ ಅದೇ ಸಾವು, ಅದೇ ಗುಂಡಿ, ಹೌದಲ್ಲ?
ಇಬ್ಬರಿಗೂ 3 ದಿವಸ 3 ದಿವಸ 9 ದಿವಸ ಸೂತ್ಕನೆ. ಹಾಗಾಗಿ ಬೇಡ, ಈ ಜನ್ಮದಲ್ಲಿ ಯಾರೋ ಒಳ್ಳೆಯವ್ರು ಹಾಕ್ಕೊಂಡ್ರು ಕೆಟ್ಟವ್ರು ಹಾಕ್ಕೊಂಡ್ರು, ನಾವು ಒಂದು ದಿವಸ ಹೊರಡೋರಾಗಿರೋದ್ರಿಂದ ಇವನ ಮೇಲೆ ದ್ವೇಷ ಇಟ್ಕೊಂಡು ಹೋಗಿ ಮತ್ತು ಅದನ್ನು ತೀರಿಸೋಕೆ ಇನ್ನೊಂದು ಜನ್ಮ ಹುಟ್ಟೋದಕ್ಕಿಂತ ಯಾವುದು ಬೇಡ. ಮನಸ್ಸೇ ಇಲ್ಲದಂಥವನ್ನ ಆಗಬೇಕು. ಆ ಮನಸ್ಸಿದ್ರೇ ಒಳ್ಳೆಯದು ಕೆಟ್ಟದ್ದು ಎಲ್ಲ ಚರ್ಚೆ. ಮನಸ್ಸೇ ಇಲ್ಲದ ಸ್ಥಿತಿನೇ ಸಮಾಧಿ ಸ್ಥಿತಿ ಅಂತ ಕರೀತಾರೆ ಯೋಗದಲ್ಲಿ. ನಾವು ನಿಧಾನವಾಗಿ ಆ ಸಮಾಧಿ ಸ್ಥಿತಿಗೆ ಬರಬೇಕು. ಒಳ್ಳೆಯದಾಗುತ್ತೆ. ಶುಭವಾಗಲಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆಗ ಕರೆ ಮಾಡ್ತಾಯಿರಿ. ನಿಮ್ಮ ನಗು ಹೇಗೆ ಇರಬೇಕು. ಒಂದು ಹಂತದಲ್ಲಿ ಕಣ್ಣೀರು ಹಾಕಿದ್ರಿ ಹೌದು, ಆದರೆ ಶುರು ಮತ್ತು ಅಂತ್ಯ 2 ಕಡೆ ನಕ್ರಿ. ಏನಿಲ್ಲ ಸರ್, ನಮ್ಮ ಅಳು ಏನಿದ್ರು ನೈಟ್ ಅಲ್ಲಿ ಮಾತ್ರ. ನಾವು ಮನೇಲಿ ಕೂತಿರ್ತೀವಿ, ಹೊರಗಡೆ ಅಳುನೆಲ್ಲ ತೋರ್ಸ್ಕೊಳಕ್ ಆಗಲ್ಲ ಅಲ್ಲ. ನಿಜ 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 ನಿಜ. ಎಷ್ಟೇ ನೋವಿದ್ರು ಎಲ್ಲಾರ ಮುಂದೆ ನಗ್ಬೇಕು, ಅಳ್ಬಾರ್ದು. ಅದೇ ನಿಮ್ಮ ದೊಡ್ಡತನ. ಶುಭವಾಗಲಿ ತಾಯಿ. ಒಳ್ಳೇದಾಗ್ಲವ. ಧನ್ಯವಾದಗಳು ನಿಮ್ಗೆ. ಈಶ್ವರ ನೋಡಿ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ. ಸ್ವಂತ ಅಣ್ಣನೇ ಚಪ್ಪಲಿಲಿ ಹೊಡಿತಾರೆ, ರಾತ್ರಿ ಮನೆ ಬಿಡ್ತಾರೆ, ಮೆಜೆಸ್ಟಿಕ್ ಬರ್ತಾರೆ. ಅಲ್ಲಿ ಒಂದು ಹೆಣ್ಣು ನಿಂತಿದ್ದಾರೆ ಎಂದಾಗ ಲೋಕ ಬೇರೆ ಬೇರೆ ರೀತಿಯಲ್ಲಿ ನೋಡುತ್ತೆ. ಯಾವುದೋ ಮನೆಯಲ್ಲಿ ಕೆಲಸ ಮಾಡ್ತಾರೆ. ತನ್ನನ್ನೇ ಅವಮಾನಿಸಿದ ಆ ತವ್ರ ಮನೆಯ ಒಂದಷ್ಟು ಅಕ್ಕ ತಂಗಿಯರ ಮಕ್ಕಳನ್ನೇ ಇವರೇ ಮದುವೆ ಮಾಡ್ತಾರೆ. ನೋಡಿ, ಅದನ್ನೆಲ್ಲ ಕೂಡಿಟ್ಟಿದ್ರೆ ಇವತ್ತು ಎಷ್ಟು ಲಕ್ಷಾಧಿಪತಿಗಳಿವರು. ಆದರೆ ಅವರೆಲ್ಲ ಅವಮಾನ ಮಾಡಿದ್ರು, ಅವರಿಗೆ ಉಪಕಾರ ಮಾಡೋದನ್ನು ಮಾತ್ರ ಏಕೆ ಮರಲಿಲ್ಲ. ಇದು ದೊಡ್ಡ ಗುಣ. ಭಗವಂತ ಮೆಚ್ಚುತ್ತಾನವ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಭಾಳ ಸಂತೋಷ ಆಯಿತು. ಶುಭವಾಗಲಿ ತಾಯಿ.